ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇ. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತ್ಯುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ ಅಧ್ಯಾಯ 15 ಅಧ್ಯಾಯ 15 ಪಾಂಡವರ ಸಕಾಲಿಕ ನಿವೃತ್ತಿ ಶ್ಲೋಕ 46 46 ಅಲ್ವಾ? ಅವನೇ ತೇ ಸಾಧುಕೃತ ಸರ್ವಾರ್ಥ ತೇ ಸಾಧುಕೃತ ಸರ್ವಾರ್ಥ ಜ್ಞಾತ್ವಾ ಆತ್ಯಂತಿಕಂ ಆತ್ಮನಃ ಜ್ಞಾತ್ವಾತ್ಯಂತಿಕಂ ಆತ್ಮನಃ ಮನಸಾ ಧಾರಯಮಾಸುಃ ಮನಸಾ ಧಾರಯಮಾಸುರ್ ವೈಕುಂಠ ಚರಣಾಂಬುಜಂ ವೈಕುಂಠ ಚರಣಾಂಬುಜಂ ತೇ ಸಾಧುಕೃತ ಸರ್ವಾರ್ಥ ಜ್ಞಾತ್ವಾತ್ಯಂತಿಕಮಾತ್ಮನಃ ಮನಸಾ ಧಾರಯಮಾಸುರ್ ವೈಕುಂಠ ಚರಣಾಂಬುಜಂ ತೇ ಸಾಧುಕೃತ ಸರ್ವಾರ್ಥ ಜ್ಞಾತ್ವಾತ್ಯಂತಿಕಮಾತ್ಮನಃ ಮನಸಾ ಧಾರಯಮಾಸುರ್ ವೈಕುಂಠ ಚರಣಾಂಬುಜಂ. ಶಬ್ದಕರ್ತ ಹೇಳಿ. ತೇ ಅವರೆಲ್ಲರೂ ಸಾಧುಕೃತ ಸಾಧುವಿಗೆ ಯೋಗ್ಯವಾದದ್ದೆಲ್ಲವನ್ನು ಮಾಡಿ ಸರ್ವಾರ್ಥ ಅರ್ಹವಾದುದೆಲ್ಲವನ್ನು ಜ್ಞಾತ್ವಾ ಚೆನ್ನಾಗಿ ತಿಳಿದು ಆತ್ಯಂತಿಕಂ ಅಂತಿಮವಾದದ್ದನ್ನು ಆತ್ಮನಃ ಜೀವಿಯ ಮನಸಾ ಮನಸ್ಸಿನಲ್ಲಿ ಧಾರಯಮಾಸುಃ ಧರಿಸಿದರು ವೈಕುಂಠ ಆಧ್ಯಾತ್ಮಿಕ ಆಕಾಶದ ಪ್ರಭುವಿನ ಚರಣಾಂಬುಜಂ ಪಾದಕಮಲವನ್ನು. ಅನುವಾದ ಮತ್ತು ಭಾವಾರ್ಥ ಶ್ರೀಲಪ್ರಭುಪಾದರಿಂದ ಜಗಶ್ರೀಲಪ್ರಭುಪಾದ. ಅನುವಾದ. ಅವರೆಲ್ಲರೂ ಧರ್ಮತತ್ವಾನುಸಾರವಾಗಿ ನಡೆದಿದ್ದವರು. ಅದರ ಫಲವಾಗಿ ಪ್ರಭು ಶ್ರೀಕೃಷ್ಣನ ಚರಣಕಮಲಗಳೇ ಸಮಸ್ತರ ಸರ್ವೋನ್ನತ ಲಕ್ಷ್ಯ ಎಂದು ಅವರು ಸರಿಯಾಗಿ ನಿರ್ಧರಿಸಿದರು.
ಆದ್ದರಿಂದ ಅವರ ದಿವ್ಯ ಪದಗಳನ್ನು ಕುರಿತು ಅವಿರತವಾಗಿ ಧ್ಯಾನ ಮಾಡಿದರು. ಅನುವಾದ ಎಲ್ಲರೂ ಹೇಳಿ. ಅವರೆಲ್ಲರೂ ಧರ್ಮತತ್ವಾನುಸಾರವಾಗಿ ನಡೆದಿದ್ದವರು. ಅದರ ಫಲವಾಗಿ ಪ್ರಭು ಶ್ರೀಕೃಷ್ಣನ ಚರಣಕಮಲಗಳೇ ಸಮಸ್ತರ ಸರ್ವೋನ್ನತ ಲಕ್ಷ್ಯ ಎಂದು ಅವರು ಸರಿಯಾಗಿಯೇ ನಿರ್ಧರಿಸಿದರು. ಆದ್ದರಿಂದ ಅವನ ದಿವ್ಯ ಪದಗಳನ್ನು ಕುರಿತು ಅವಿರತವಾಗಿ ಧ್ಯಾನ ಮಾಡಿದರು. ಭಾವಾರ್ಥ ಶೀಲ ಪ್ರಭುಪಾದರಿಂದ ಹಿಂದಿನ ಜನ್ಮಗಳಲ್ಲಿ ಸತ್ಕರ್ಮಗಳನ್ನು ಮಾಡಿ ಎಲ್ಲ ದುಷ್ಕರ್ಮ ಫಲಗಳನ್ನು ಮಾತ್ರವೇ ಪರಮಪ್ರಭು ಶ್ರೀಕೃಷ್ಣನ ಪಾದಕಮಲಗಳ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಬಲ್ಲರು ಎಂದು ಭಗವದ್ಗೀತೆಯಲ್ಲಿ ಭಗವಂತನು ಹೇಳಿದ್ದಾನೆ. ಪಾಂಡವರು ಈ ಜನ್ಮದಲ್ಲಿ ಮಾತ್ರವಲ್ಲ, ಹಿಂದಿನ ಜನ್ಮಗಳಲ್ಲೂ ಸದಾ ಸತ್ಕರ್ಮ ನಿರತರಾಗಿದ್ದವರು. ಅದರಿಂದಾಗಿ ದುಷ್ಕರ್ಮ ಫಲಗಳ ಪರಿಣಾಮದಿಂದ ಯಾವಾಗಲೂ ದೂರವಾಗಿದ್ದವರು. ಆದ್ದರಿಂದ ಅವರು ಪರಮೋನ್ನತ ಪ್ರಭು ಶ್ರೀಕೃಷ್ಣನ ಚರಣಕಮಲಗಳ ಮೇಲೆ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸುವುದು ಸಹಜವಾಗಿಯೇ ಇದೆ. ಶ್ರೀ ವಿಶ್ವನಾಥ ಚಕ್ರವರ್ತಿಯವರ ಪ್ರಕಾರ ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ದುಷ್ಕರ್ಮ ಫಲಗಳಿಂದ ಬಿಡುಗಡೆ ಹೊಂದಿರುವವರು ಒಪ್ಪುತ್ತಾರೆ. ಈ 4 ತತ್ವಗಳ ಮಲಿನತೆಯಿಂದ ಪರಿಣಾಮಕ್ಕೊಳಗಾಗಿರುವವರು ಆಧ್ಯಾತ್ಮಿಕ ಆಕಾಶದಲ್ಲಿ ಪ್ರವೀಣ ಪಾದಕಮಲಗಳನ್ನು ತಟಕ್ಕನೆ ಒಪ್ಪಿಕೊಳ್ಳಲಾರರು. ವೈಕುಂಠ ಲೋಕವು ಭೌತ ಆಕಾಶದಿಂದ ಬಹುದೂರದ ಆಚೆಗಿದೆ. ಭೌತ ಆಕಾಶದ ನಿರ್ವಹಣೆ ದುರ್ಗಾದೇವಿಯ ಆಡಳಿತಕ್ಕೆ ಸೇರಿದ್ದು. ದುರ್ಗಾದೇವಿಯೇ ಪ್ರಭುವಿನ ಭೌತಿಕ ಶಕ್ತಿ. ವೈಕುಂಠವಾದರೂ ಪ್ರಭುವಿನ ವೈಯಕ್ತಿಕ ಶಕ್ತಿಯ ಆಳ್ವಿಕೆಯಲ್ಲಿದೆ. ಇಲ್ಲಿಗೆ ಶ್ರೀಲ ಪ್ರಭುಪಾದರ ಅನುವಾದ ಮತ್ತು ಭಾವಾರ್ಥ ಮುಗಿಯಿತು. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ಇತಿ ನಾಮಿನೇ. ಸರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮುಕ್ಕಂ ಕರೋತಿ ವಾಚಲಂ ಭಂಗಂ ಲಂಘಯತಿ ಗಿರಿಂ ಯತ್ಕೃಪಾತ್ ಮುಂದೆ ಶ್ರೀ ಗುರುಂ ದೀನತಾರಣಂ ಜಯಿತಾಂ ಸುರತೋ ಭಂಗೋರ್ ಮಮ ಮಂದ ಮತೈರ್ಗತಿಮಸ್ಸರ್ವಸ್ವಪಾದಾಂಶಾಧಾಮದ ನಮೋಹನಂ. ವಾಂಚಕಲಪತರುಭ್ಯಶ್ಚ ಕೃಪಾಸ್ನತುಭ್ಯ ಏವ ಚ ಪತಿತಾನಾಂ ಪವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮನಗುರುತ್ಸವೇ ನಮಃ. ಧರ್ಮತತ್ವಾನುಸಾರವಾಗಿ ನಡೆದಿದ್ದವರು. ತೇ ಸಾಧುಕೃತ ಸರ್ವಾರ್ಥ ಅಂದರೆ ಧರ್ಮತತ್ವಾನುಸಾರವಾಗಿ ಅಂದರೆ ಸಾಧುಗಳು ಹೇಗೆ ನಡೀತಾರೆ? ಧರ್ಮಕ್ಕನುಗುಣವಾಗಿ ನಡೀತಾರೆ. ಅದೇ ರೀತಿ ಪಾಂಡವರು ಕೂಡ ಆ ಸಾಧುಗಳು ಹೇಗೆ ನಡೆದಿದ್ದರೋ ಅದೇ ರೀತಿ ಎಲ್ಲದ ಪಾಪ ಫಲಗಳಿಂದ ಮುಕ್ತರಾಗಿದ್ದರು. ಧರ್ಮವನ್ನು ನೆಚ್ಚಿ ನಡೆಯುವವರಾಗಿದ್ದರು. ಅದನ್ನು ಇಲ್ಲಿ ಈ ಶ್ಲೋಕದಲ್ಲಿ ವಿಶೇಷವಾಗಿ ವರ್ಣನೆ ಮಾಡ್ತಾ ಇದೆ. ಜ್ಞಾತ್ವಾಂತಿಕ ಮಹಾತ್ಮನಃ ಅಂದರೆ ಅದನ್ನೆಲ್ಲ ತಿಳಿದು ಸಂಪೂರ್ಣವಾಗಿ ಅವನ ಚರಣಕಮಲಗಳಿಗೆ ಹೋಗಿದ್ರು. ಹೇಗೆ? ಮಾನಸಿಕ ಧಾರಯಾಮಾಸ್ವರಂ ಅದನ್ನು ಧರಿಸಿದ್ರು. ಯಾರನ್ನು? ವೈಕುಂಠ ಚರಣಾಂಬುಜಂ ದೈವೋತ್ತಮ ಪರಮಪುರುಷ ಚರಣಕಮಲಗಳನ್ನು ಸಂಪೂರ್ಣವಾಗಿ ಆಶ್ರಯಿಸಿದ್ರು. ಇಲ್ಲಿ ಪ್ರಭುಪಾದರು ಚೆನ್ನಾಗಿ ಹೇಳ್ತಾರೆ, ತಮ್ಮ ಹಿಂದಿನ ಪಾಪ ಕರ್ಮ ಫಲಗಳನ್ನು ಯಾರು ಎಲ್ಲ ಪಾಪ ಫಲದಿಂದ ಮುಕ್ತರಾಗಿದ್ದಾರೋ ಅವರು ಮಾತ್ರ ಭಗವಂತನನ್ನು ನೆನೆಸ್ಬೋದು. ಇಲ್ಲಿ ವಿಶ್ವನಾಥ ಚಕ್ರವರ್ತಿಯವರು ಹೇಳ್ತಾರೆ, ಈ ಭಾವಾರ್ಥದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಇದು ಪ್ರಾಪಂಚಿಕವಾಗಿರ್ತಕ್ಕಂಥದ್ದು. ಆದರೂ ಕೂಡ ಇದನ್ನು ಒಪ್ಕೊಳ್ಳೋರು ಯಾರು ಒಪ್ಕೋತಾನೆ? ಈ 4 ತತ್ವಗಳ ಮಲಿನತೆಯಿಂದ ಪರಿಣಾಮಕ್ಕೊಳಗಾದವರು ಆಧ್ಯಾತ್ಮಿಕ ಆಕಾಶದಲ್ಲಿ ಒಪ್ಕೊಳ್ಳೋದಿಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ದುಷ್ಕರ್ಮ ಫಲದಿಂದ ಬಿಡುಗಡೆ ಹೊಂದಿದವರು ಅಂದರೆ ದುಷ್ಟ, ಕೆಟ್ಟ, ಅನಿಷ್ಟವಾಗಿರ್ತಕ್ಕಂಥ ಪಾಪ ಫಲದಿಂದ ಮುಕ್ತರಾದವರು ಧರ್ಮ, ಅರ್ಥ, ಕಾಮ, ಮೋಕ್ಷವನ್ನು ಒಪ್ಕೊಳ್ತಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಮಾಡಬೇಕಾದ್ರೂ ಕೂಡ ಅಲ್ಲಿನೂ ನೀತಿ ನಿಯಮಗಳಿದೆ. ಧರ್ಮವನ್ನು ಅನುಸರಿಸಬೇಕು. ಧರ್ಮ ಏನು ಹೇಳುತ್ತೆ ಅದನ್ನು ನಡಿಬೇಕು. ಅರ್ಥ, ದುಡ್ಡು ಗಳಿಸಬೇಕಾದ್ರೆ ಇಲ್ಲಿ ನಾನಾ ಥರದ ಮೋಸಗೊಳಿಕೆಯಿಂದ ನಾವು ದುಡ್ಡನ್ನು ಗಳಿಸ್ತಾ ಇದ್ದೀವಿ. ಆದರೆ ವೈದಿಕ ಸಂಸ್ಕಾರದಲ್ಲಿ ಹಾಗಿರಲಿಲ್ಲ. ಒಂದು
ಎಲ್ಲದಕ್ಕೂ ಒಂದು ನೀತಿ ನಿಯಮಗಳಿತ್ತು. ದುಡ್ಡನ್ನು ಗಳಿಸ್ಬೇಕಾದ್ರೆ ಸುಳ್ಳನ್ನು ಹೇಳ್ತಿರಲಿಲ್ಲ. ಅವನು ಎಷ್ಟಾದರೂ ವ್ಯಾಪಾರ ಮಾಡಲಿಕ್ಕೆ ಭಾಗವತಮನ್ನು ಹೇಳುತ್ತೆ, ಕಾಳಸಂತೆಯಲ್ಲಿ ದುಡ್ಡು ಮಾಡ್ಬೋದು. ಅವನು 10 ರೂಪಾಯಿ ತಂದರೆ 100 ರೂಪಾಯಿನೂ ಮಾರ್ಬೋದು. ಆದರೆ ಬಂದಿದ್ದ ಫಲ ಎಲ್ಲಿ ಹೋಗಬೇಕು? ಧರ್ಮಾರ್ಥ ಕಾಮ ಮೋಕ್ಷವನ್ನು ತೊಗೊಂಡು ಅವನು ಏನೋ ಒಂದು ಸ್ವಲ್ಪ ಆದರೂ ಕೂಡ ಅದು ಭಗವಂತನ ಸೇವೆಗೆ, ಭಗವಂತನ ಪ್ರಚಾರಕ್ಕೆ ಹೋಗಬೇಕು. ಅದು ಹೋಗಲಿಲ್ಲೋ ಅವನ ಇಂದ್ರಿಯಗಳು ತುಂಬ ಕಠಿಣವಾಗಿರುತ್ತೆ, ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ನಾನಾ ಥರದ ರೋಗಗಳು, ನಾನಾ ಥರದ ಸಮಸ್ಯೆಗಳು ಎಲ್ಲವನ್ನು ಬರುತ್ತೆ. ಮಾನಸಿಕವಾಗಿ ದೃಢವಾಗಿರೋದಿಲ್ಲ. ಯಾರಾದರೂ ಸ್ವಲ್ಪ ಏನಾದರೂ ಹೇಳಿದ್ರ, ಅವ್ರು ಹೇಗೆ ಅಂದ್ಬಿಟ್ರು, ಮನಸ್ಸಿಗೆ ಹಿಡ್ಕೊಂಡ್ಬಿಡೋದು, ಮಾತನ್ನೇ ಬಿಟ್ಬಿಡೋದು. ಇದು ಕೂಡ ಏನೋ ಕಶ್ಮಲ. ಇದು ಮನಸ್ಸಿನ ಮೇಲೆಗಡೆ ಆತ್ಮವಿದೆ. ಎಲ್ಲದಕ್ಕೂ ಶ್ರೇಷ್ಠವಾದದ್ದು ಏನು? ಜಡವಸ್ತುಗಿಂತ ಶ್ರೇಷ್ಠವಾದದ್ದು ಇಂದ್ರಿಯಗಳು. ಇಂದ್ರಿಯಗಳಿಗಿಂತ ಜಡವಸ್ತು ಅಂದರೆ ಇದು ದೇಹ, ಇದಕ್ಕಿಂತ ಇಂದ್ರಿಯಗಳು ಶ್ರೇಷ್ಠ. ಇಂದ್ರಿಯಗಳಿಗಿಂತ ಬುದ್ಧಿ ಶ್ರೇಷ್ಠ. ಬುದ್ಧಿಗಿಂತ ಮನಸ್ಸು ಶ್ರೇಷ್ಠ. ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ. ಬುದ್ಧಿಗಿಂತ ಆತ್ಮ ಶ್ರೇಷ್ಠ. ಅದಕ್ಕೆ ಆತ್ಮನ ನೆಲೆಯಲ್ಲಿರತಕ್ಕಂಥವನು ಈ ಭೌತಿಕದಲ್ಲಿ ಆಗು ಹೋಗುಗಳಿಗೆ ಯಾವುದೇ ಚಿಂತೆಯನ್ನು ಮಾಡೋದು. ಅದಕ್ಕೆ ಆ ನೆಲೆಯನ್ನು ಹೋಗಲಿಕ್ಕೆ ಏನು ಮಾಡೋದು? ಯೋಗಿಕ ಪ್ರಕ್ರಿಯೆ ಇದೆ. ಏನಾದರೂ ಒಂದು ಸಾಧಬೇಕಂದ್ರೆ ಪ್ರತಿಯೊಂದು ಯುಗದಲ್ಲೂ ಒಂದೊಂದು ಪ್ರಕ್ರಿಯೆ ಇದೆ. ಈ ಯೋಗಿಕ ಪ್ರಕ್ರಿಯೆ ಕಲಿಯುಗದಲ್ಲೂ ಒಂದು ಯೋಗಿಕ ಪ್ರಕ್ರಿಯೆ ಇದೆ, ತುಂಬ ಸುಲಭವಾದದ್ದು. ಏನು? ಭಗವಂತನ ನಾಮಸ್ಮರಣೆಯನ್ನು ಹೇಳಿ ಪ್ರೀತಿಯಿಂದ, ಶ್ರದ್ಧೆಯಿಂದ, ಆ ಶಬ್ದದ ತರಂಗಗಳು ಏನು ಹೊಡ್ತಾ ಇದೆಯಲ್ಲ ಆ ಶಬ್ದವನ್ನು ನೀನು ಕೇಳಿ. ಹೊರಹೊಮ್ಮುತ್ತಿಲ್ಲ ಆ ಶಬ್ದನ ಎಲ್ಲೂ ಬಿಡಬಾರ್ದು. ಅದನ್ನು ಕೇಳ್ತಾ ಹೋದರೆ ಇವೆಲ್ಲನೂ ಮಾಯಾಲೋಕದಿಂದ ಎಲ್ಲನೂ ಬಿಡುಗಡೆ ಆಗುತ್ತೆ. ಯಾಕೆಂದರೆ ನಮ್ಮ ತಲೆಯಲ್ಲಿ ಕೂತ್ಕೊಂಡಿದೆ ಎಲ್ಲನೂ ಭೇದ ಭಾವಗಳು ನಮ್ಮ ತಲೆಯಲ್ಲಿ ಕೂತ್ಕೊಂಡಿದೆ. ಆ ತಲೆಯಿಂದ ಹೊರಗೆ ಹೋಗಬೇಕಂದ್ರೆ ಭಗವಂತನ ನಾಮಸ್ಮರಣೆ ಹೋಗಬೇಕು. ಹೇಗೆಂದರೆ ಒಂದು ಉದಾಹರಣೆ ಕೊಡೋದಾದರೆ, ಬಲಿಷ್ಠನಾದವನು ಒಬ್ಬ ಮನೆಯಲ್ಲಿ ಕುಳಿತುಕೊಂಡ್ರೆ ಅಲ್ಲಿ ಯಾರು ಕಳ್ಳಕಾಕರು ಹೋಗ್ಲಿಕ್ಕೆ ಹೆದರ್ತಾರೆ. ಬೇಡಪ್ಪ ಬೇಡ, ಅವನ ಕೈಯಿಂದ ಯಾರು ಹೊಡೆಸ್ಕೊಳ್ತಾರೆ, ಹೊಡೆಸ್ಕೊಂಡ್ರೆ ಸಾಕು ನಾನು ಸತ್ತ ಹೋಗ್ಬಿಡ್ತೀನಿ ಒಂದು ಹೊಡೆತಕ್ಕೆ, ಬೇಡವೇ ಬೇಡ, ಅವನ ತಂಟೆನೇ ಬೇಡ ಅಂತ ಬಿಟ್ಬಿಡ್ತಾರೆ. ಅದೇ ರೀತಿ ಕೃಷ್ಣ ಏನು ಹೇಳ್ತಾನೆ? ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ನನ್ನ ಅಧ್ಯಕ್ಷತೆಯಲ್ಲಿ ಈ ಭೌತಿಕ ಜಗತ್ತು, ಚರಾಚರ ವಸ್ತುಗಳು ತನ್ನ ನಿಯಮಕ್ಕನುಗುಣವಾಗಿ ಸೃಷ್ಟಿಯಾಗುತ್ತವೆ ಮತ್ತು ನಾಶವಾಗಿ ಹೊರಟೋಗ್ಬಿಡುತ್ತೆ. ನನ್ನ ಅಧ್ಯಕ್ಷತೆಯಲ್ಲಿ ಅದು ಯಾರು? ನನ್ನ ಯಜಮಾನಿಕೆಯಲ್ಲಿ. ಅವೆಲ್ಲನೂ ನನ್ನ ಯಜಮಾನಿಕೆಯಲ್ಲಿ ಸೃಷ್ಟಿ ಆಗ್ತಾ ಇದೆ. ಅದರ ಕರ್ಮಕ್ಕನುಗುಣವಾಗಿ ಮತ್ತೆ ಮತ್ತೆ ಹುಟ್ಟುತ್ತೆ ಮತ್ತು ನಾಶವಾಗಿ ಹೊರಟೋಗುತ್ತೆ. ಹಾಗಾದರೆ ಯಜಮಾನ ಯಾರು? ನಾವು ತಿಳ್ಕೊಳ್ಬೇಕು. ಕೃಷ್ಣ, ದೈವೋತ್ತಮ ಪರಮಪುರುಷ ಕೃಷ್ಣ. ಅವನು ನಾವು ಹಿಡ್ಕೊಂಡಿದ್ದಾಗಿದ್ದರೆ ಈ ಮಾಯಾಲೋಕದಿಂದ ಬರತಕ್ಕಂಥ ಸಮಸ್ಯೆಗಳಾಗಲಿ, ಮಾನಸಿಕ ಸಮಸ್ಯೆಗಳಾಗಲಿ, ಸಂಬಂಧಿಕ ಸಮಸ್ಯೆಗಳಾಗಲಿ, ಬೇರೆ ಯಾವ ಸಮಸ್ಯೆಗಳು ನಮ್ಮನ್ನು ತೊಡಗೋದಿಲ್ಲ. ಅದಕ್ಕೆ ಅನ್ನೋದು, ಈ ಪ್ರಪಂಚದಲ್ಲಿ 2 ಯೋಧರಿದ್ದಾರೆ. ಎಷ್ಟು ಜನ ಇದ್ದಾರೆ? ಒಬ್ಬ ಯೋಧ ಬಾರ್ಡರ್ ಕಾಯ್ತಾ ಇದ್ದಾನೆ, ಇನ್ನೊಬ್ಬ ಯೋಧ ಭಕ್ತ. ಈ ಭಕ್ತ ಯಾವಾಗಲೂ ಸಾವಿಗೂ ಕೂಡ ಧೃತಿಗೆಡೋದಿಲ್ಲ. ಈ ಜ್ಞಾನ ಸಾಮಾನ್ಯವಲ್ಲ ಇದು, ಆದರೆ ಸಾಮಾನ್ಯವಾಗಿ ತಿಳ್ಕೊಂಡಿದೆ, ಗಂಭೀರವಾಗಿ ತಗೊಂಡಿಲ್ಲ. ಇದನ್ನು ಗಂಭೀರವಾಗಿ ನಾವು ಪರಿಗಣಿಸಿಲ್ಲ. ಅದಕ್ಕೋಸ್ಕರವಾಗಿ ನಾವೆಲ್ಲಿದೆಯೋ ಅಲ್ಲೇ ಇದ್ದೇವೆ. ಇನ್ನು ಪ್ರಾಪಂಚಿಕ ವಿಷಯ ಬಗ್ಗೆ ಮಾತಾಡೋದು, ಅವ್ರ ಬಗ್ಗೆ ಮಾತಾಡೋದು, ಇವ್ರ ಬಗ್ಗೆ ಮಾತಾಡೋದು, ಜಗಳ ಆಡೋದು, ಕಾದಾಡೋದು, ಲಾಸ್ಟಿಗೆ ಬೇಡಪ್ಪ ಬೇಡ, ನಿನ್ನ ಸಭಾಸನ ಬೇಡ, ಹೊಟ್ಟೋಗಿಲ್ಲಿಂದ ಅಂತ ಹೇಳಬೇಕು. ಆ ರೀತಿ ವರ್ತನೆ ಮಾಡ್ತೀವಿ ನಾವು. ಆದರೂ ಇನ್ನೂ ಸುಧಾರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇಲ್ಲ. ಸುಧಾರಿಸಬೇಕು ಅಂತ ಒಳಗಡೆ ಪ್ರಜ್ಞೆ ಬಂದಿದ್ದೇ ಆಗಿದ್ದರೆ ಭಗವಂತ ಹೃದಯ ಕಮಲದಲ್ಲಿ ಕೂತ್ಕೊಂಡಿದ್ದಾನೆ. ಅವನು ಮಾರ್ಗದರ್ಶನ ಕೊಡ್ತಾನೆ. ಪ್ರತಿಯೊಂದನ್ನು ಯಾವುದನ್ನು ನೀನು ಬಯಸ್ತಾ ಇದೆಯೋ ಅದನ್ನು ಕೊಡ್ತಾನೆ ಕೃಷ್ಣ. ಹೃದಯದಲ್ಲಿ ಕೂತ್ಕೊಂಡಿದ್ದಾನೆ. ಪ್ರತಿಯೊಬ್ಬರ ಹೃದಯದಲ್ಲಿ ಭಗವಂತ ಎದಕ್ಕೆ ಕೂತ್ಕೊಂಡಿದ್ದಾನೆ? ಈ ಆಸೆ ಆಕಾಂಕ್ಷೆಗಳನ್ನು ಜೀವಿ ಏನು ಕೇಳ್ತಾ ಇದೆ ಅಂತ ಅದಕ್ಕೆ ಕೂತ್ಕೊಂಡಿದ್ದಾನೆ. ಅದಕ್ಕೆ ನಾವು ಬಯಸೋದು ಏನಾಗಿರಬೇಕು? ಪರಂಪರೆಯಿಂದ ಬಂದಿರತಕ್ಕಂಥ ಗುರು ಏನು ಹೇಳಿದಾನೋ ಅದನ್ನು ಮಾತ್ರ ಬಯಸಬೇಕು. ಆಸೆಗಳು ಕೆಟ್ಟದ್ದಲ್ಲ. ಆಸೆಗಳನ್ನು ನಾವು ತಡೆ ಹಿಡಿಯೋಕ್ಕಾಗೋದಿಲ್ಲ. ಆದರೆ ಆಸೆಗಳನ್ನು ಬದಲಿಸುವ ಶಕ್ತಿ ತಟಸ್ಥ ಜೀವಿಗಿದೆ. ತಟಸ್ಥ ಜೀವಿ ಅಂದರೆ ಏನು? ನಾನು ಒಳ್ಳೆಯ ಮಾರ್ಗದಲ್ಲಿ ಹೋಗ್ಬೋದು, ಕೆಟ್ಟ ಮಾರ್ಗದಲ್ಲಿ ಹೋಗ್ಬೋದು. ಬೇಕಾದ್ರೆ ನಾನು ದೇವತೆಗಳಾಗ್ಬೋದು, ಇಲ್ಲಾಂದ್ರೆ ಅನ್ಯ ಮಾರ್ಗನ ಹಿಡಿಬೋದು. ಆ ಸ್ವತಂತ್ರವನ್ನು, ಅಲ್ಪ ಸ್ವತಂತ್ರವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ನಾನೇನಾದರೂ ಮಾಡಿಬಿಡ್ಬೋದು. ನಾನು ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ಭಗವಂತ ಯಾರ ಸ್ವಾತಂತ್ರ್ಯಕ್ಕೆ ನಾನು ಅಡ್ಡಿಯಾಗುವುದಿಲ್ಲ.
ಕೆಲವೊಬ್ಬನ ಹೇಳ್ತಾರೆ, ಯಾಕೆ ಭಗವಂತ ಪಾಪ ಕಾರ್ಯಗಳು ಮಾಡಬೇಕು, ತಡೆ ಹಿಡಿಲಿಲ್ಲ. ನೀನು ಕೇಳೋದಿಲ್ವಲ್ಲ, ನೀನು ಕೇಳೋದಿಲ್ಲ, ಅವ್ನು ಹೇಳಿದ್ರೂ ಉಪಯೋಗ ಏನಿದೆ? ಎಷ್ಟೋ ಸರಿ ನಾವು ಭಗವಂತನ ಮಕ್ಕಳು ಎಷ್ಟೋ ಸರಿ ಬುದ್ಧಿವಾದಗಳನ್ನು ಹೇಳಿದ್ದಾರೆ, ಸಾಧು ಸಂತರು ಬರ್ತಾರೆ ಹೇಳ್ತಾ ಇದ್ದಾರೆ, ಬೇಡಪ್ಪ ಬೇಡ, ಈ ಭೌತಿಕ ಜೀವನ ಬೇಡ, ಭಗವಂತನ ಶರಣಾಗತನಾಗು, ಅದನ್ನೆಲ್ಲ ಸ್ವಲ್ಪ ದಾನ ಮಾಡು ಅಂತ ಹೇಳ್ತಾರೆ. ಇಲ್ಲ ಸ್ವಾಮಿ, ನಂದು ಮಕ್ಕಳಿದ್ದಾರೆ, ಮರಿ ಇದ್ದಾರೆ, ಅವ್ರನ್ನೆಲ್ಲ ನೋಡಬೇಕು, ಏನೆಲ್ಲ ಪ್ಲ್ಯಾನ್ಗಳು, ಅವೆಲ್ಲ ಯೋಜನೆಗಳು ಬುಡಮೇಲವಾಗುತ್ತೆ. ಅದಕ್ಕೆ ಏನು, ಇದಕ್ಕೆ ಕಂಟ್ಯಾಮಿನೇಷನ್ ಅನ್ನೋದು, ಭೌತಿಕ ಕಶ್ಮಲ ಅಂತ ಹೇಳೋದು. ಇನ್ನೂ ಸಂಪೂರ್ಣವಾಗಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋ ಭರವಸೆ ಇಲ್ಲ. ಅಯ್ಯೋ ಯಾಕ್ರಿ ಇಸ್ಕಾನ್ಗೆ ಹೋಗ್ತೀರಾ, ಇಸ್ಕಾನ್ ಹೋಗೋದ್ರಿಂದ ನೀವು ಬಡತನ ಆಗಿಬಿಟ್ರಿ, ನೀವು ಇದನ್ನೇ ಎಲ್ಲ ಕಳ್ಕೊಂಬಿಟ್ರಿ ನೀವು. ಆದರೆ ಅದನ್ನೇ ಚೆನ್ನಾಗಿ ದುಡಿದಿದ್ರೆ ಒಳ್ಳೆ ಶ್ರೀಮಂತರಾಗಿಬಿಟ್ಟಿರೋರು ನೀವು. ಜನ ಎಷ್ಟೊಂದು ಹೇಳ್ತಾರೆ. ಇದೆಲ್ಲನೂ ಮಾಯ ಎಲ್ಲಾದರೂ ಎಂಟರ್ ಆಗ್ಬೋದು. ಹೆಣ್ಣಿನಿಂದ, ಹಣ್ಣಿನಿಂದ, ಮಣ್ಣಿನಿಂದ, ಸಂಬಂಧಿಕರಿಂದ, ಮಾತುಗಳಿಂದ. ಮಾಯ ಎಲ್ಲದರಲ್ಲಿದೆ. ಎಲ್ಲೆಲ್ಲಿ ಗಾಳಿ ಆಡ್ತಾ ಇದೆಯೋ ಅಲ್ಲೆಲ್ಲ ಮಾಯ ಅವಿತುಕೊಂಡಿದೆ. ಆದರೆ ಬುದ್ಧಿವಂತನ, ಅದೇ ಬುದ್ಧಿಮಾನ್ ಮನಶೇಷು, ಬುದ್ಧಿವಂತನು ಅದನ್ನು ಮಾತ್ರ ಧೃತಿಗೆಡುವುದಿಲ್ಲ. ಅದೆಲ್ಲನೂ ಗೊತ್ತು, ಇದೆಲ್ಲ ಮಾಯೆಯ ಬಲೆ ಬೀಸ್ತಾ ಇದೆ. ನಾನೇ ಹಾಕೋದಕ್ಕೆ ಧೃತಿಗೆಡಬೇಕು. ಕೇವಲ ಮಾತಿನಿಂದಾಗಲೇ ಏನಾದರೂ ಬಂದರೂ ಯಾವುದೂ ಧೃತಿಗೆಡುವುದಿಲ್ಲ. ಅಂದರೆ ಮಾತಿನಿಂದ ನಾವು ಧೃತಿಗೆಡ್ತಾ ಇದ್ದೀವಿ ಅಂದರೆ ನಾವೆಷ್ಟು ಭೌತಿಕದಲ್ಲಿ ಕಶ್ಮಲ ತುಂಬಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಶ್ರೇಷ್ಠನಾಗಿರಬೇಕು ಅಂತ ಹೇಳಿದ್ರೆ, ಕೃಷ್ಣ ಪ್ರಜ್ಞೆಯನ್ನು ಗಂಭೀರವಾಗಿ ತಗೊಳ್ಬೇಕು ಅಂತ ಹೇಳಿದ್ರೆ, ಓದಬೇಕಾದ್ರೆ ಇದು ದೇವೋತ್ತಮ ಪರಮಪುರುಷನ ಮುಖಾರವಿಂದ ಬಂದಿರತಕ್ಕಂಥದ್ದು. ಇದು ಸಂಪೂರ್ಣವಾಗಿ ನನ್ನ ಮುಕ್ತನನ್ನಾಗಿ ಮಾಡುತ್ತೆ. ಓದೋದು ತುಂಬ ಕಷ್ಟ. 1 hour ಎಲ್ಲರೂ ನೀವು ಜಪ ಮಾಡ್ತಾ ಇದ್ದೀರಾ, 16 ಮಾಲೆ ಮಾಡ್ತಿದ್ರಲ್ಲ, ಮಧ್ಯರಾತ್ರಿ ಆದರೂ ಬಿಡೋದಿಲ್ಲ, ನೀವು ಜಪ ಮಾಡ್ತೀರ. ಓದೋದು ಮಾತ್ರ ಪ್ರಭು ತುಂಬ ಕಷ್ಟ. ಓದೋದು ಮಾತ್ರ ಮಾಡಲ್ಲ. ಯಾರು ಓದ್ತಾರೋ, ಯಾರು ಸಂಘದಲ್ಲಿದ್ದಾರೋ ಅವರೆಂದೂ ಪತನವಾಗೋದಿಲ್ಲ, ಅವರೆಂದೂ ಧೃತಿಗೆಡೋದಲ್ಲಿ ಭೌತಿಕ ಪ್ರಪಂಚದಲ್ಲಿ. ಚತುಶ್ಲೋಕಿ ಭಾಗವತಮ್ಮ ಹೇಳಿದ ಮೇಲೆ ಕೃಷ್ಣ ಏನು ಹೇಳ್ತಾನೆ ಬ್ರಹ್ಮನಿಗೆ? ಬ್ರಹ್ಮ, ನೀನು ಸೃಷ್ಟಿ ಕಾಲದಲ್ಲಾಗಲಿ ಪ್ರಳಯ ಕಾಲದಲ್ಲಿ ಎಂದೂ ನೀನು ಧೃತಿಗೆಡೋದಿಲ್ಲ ಮತ್ತು ಪತನವಾಗೋದಿಲ್ಲ ಅಂತ ಹೇಳ್ತಾನೆ. ಆ 4 ಶ್ಲೋಕ ಭಗವದ್ಗೀತೆಯಲ್ಲಿ, ಚತುಶ್ಲೋಕಿ ಭಗವದ್ಗೀತಾನೂ ಇದೆ, 10ನೇ ಅಧ್ಯಾಯದಲ್ಲಿ ಹೇಳಿದೆ. ಅದನ್ನೇನಾರು ಗಂಭೀರವಾಗಿ ಪರಿಗಣಿಸ್ತಾನೋ ಅವನಿಗೆ ಯಾವುದ ಪಾಪದ ಲೇಪವೂ ಇಲ್ಲ, ಯಾರಿಗೂ ಬಂಧನವಿಲ್ಲ, ಧೃತಿಗೆಡುವುದಿಲ್ಲ, ಇವನ ಸಾವಿಗೂ ಕೂಡ ಹೆದರೋದಿಲ್ಲ. ಅಷ್ಟು ಶಕ್ತಿ ತುಂಬಿದೆ. ಆದರೆ ಗಂಭೀರವಾಗಿ ನಾವು ಮಾಡ್ತಾಯಿದ್ವಿ. ಅದೊಂದೇ ಸೀರಿಯಸ್ ಆಗಿ ತೊಗೊಂಡಿಲ್ಲ. ಫೆಮಿಲಿಯಾರಿಟಿ ಲೀಡ್ಸ್ ಕಂಟೆಂಪ್ಟ್ ಅನ್ನೋ ಹಾಗೆ ಅನ್ಯೋನ್ಯತೆಯೇ ನಮಗೆ ಕೆಟ್ಟದಾಗಿ ಪರಿಗಣಿಸ್ತಾ ಇದೆ. ಅದನ್ನು ಗಂಭೀರವಾಗಿ ತಗೊಳ್ಳೋ. ಅನ್ಯೋನ್ಯತೆ ಪ್ರಭು ಪಕ್ಕದಲ್ಲಿದ್ದಾರೆ, ನೋಡಿದ್ದೇನೆ ಬಿಡುವರ ಗೊತ್ತು ನನಗೆ. ಸ್ವಲ್ಪ ನೋಡಬೇಕಾದ್ರೆ ವಿನಯ ಎಲ್ಲನೂ ಇರುತ್ತೆ, ಆಮೇಲೆ ಎಲ್ಲನೂ ಹಾಗೆ 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 ಹೇಳ್ತಾ ಬರ, ಅದ್ರ ವ್ಯಾಲ್ಯೂ ಹೊರಟೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಬಿಗಿನಿಂಗ್ ಹೇಗಿದ್ವೋ, ಮೊದಲು ಪ್ರಾರಂಭದಲ್ಲಿ ಹೇಗಿದ್ವೋ ಅದೇ ರೀತಿ ಗಂಭೀರವಾಗಿ ಆಧ್ಯಾತ್ಮಿಕ ನಾನು ಪರಿಗಣಿಸಾಗಿದ್ದರೆ ತುಂಬ ಗಂಭೀರವಾಗಿರುತ್ತೆ. ಅದಕ್ಕಾಗಿ ಇಲ್ಲಿ ಅವರೆಲ್ಲರೂ ಧರ್ಮದತ್ತಾನುಸಾರವಾಗಿ ನಡೆದಿದ್ದರು. ಅದರ ಪರವಾಗಿ ಶ್ರೀಕೃಷ್ಣನ ಚರಣಕಮಳೆ ಸಮಸ್ತರ ಸನ್ಮೋತ ಲಕ್ಷ್ಯ ಎಂದು ಅವರು ಸರಿಯಾಗಿ ನಿರ್ಧರಿಸಿದರು. ಆದ್ದರಿಂದ ಅವರ ದಿವ್ಯ ಪದಗಳ ಕುರಿತು ಅವಿರತವಾಗಿ ಧ್ಯಾನ ಮಾಡಿದರು. ಅಂಥವರಿಗೆ ಎಂದೂ ಕೂಡ ದುಷ್ಟತನ ಕಾಡುವುದಿಲ್ಲ. ಅದಕ್ಕಾಗಿ ನಮಗೆ ಗುರಿಗಳಿದೆ. ಮುಖ್ಯಗಳು ಅಂದ್ರೇನು? ಸಾಧಿಸಲು ಪ್ರಯತ್ನ ಇದ್ದೇವೆ. ಅದರ ಸರ್ವೋಚ್ಚ ಗುರಿ ಏನು? ಸರ್ವೋನ್ನತವಾಗಿರೋದನ್ನು ಸಾಧಿಸಬೇಕು ಅನ್ನೋದಿದೆ. ಸರ್ವೋನ್ನತ ಗುರಿ ಏನು? ಹಾಗಾದರೆ ಅದನ್ನು ಸಾಧಿಸಬೇಕಾದ್ರೆ ಯೋಗ್ಯತೆ ನಮಗೇನು ಬೇಕು ಅದನ್ನು ನಾವು ತಿಳ್ಕೊಳ್ಬೇಕು. ಯೋಗ್ಯತೆ ಬೇಕಲ್ವಾ? ಪ್ರತಿಯೊಂದಕ್ಕೂ ಒಂದು ಸೀಟ್ ಇದೆ, ಒಂದು ಜವಾಬ್ದಾರಿ ಇದೆ, ಅದಕ್ಕೆ ಅರ್ಹತೆ ಕೇಳ್ತಾರೆ. ಏನು ಎಜುಕೇಷನ್ ಮುಗಿಸಿದ್ಯಾ ನೀನು ಅಂತ ಕೇಳ್ತಾರೆ. ಅದಕ್ಕೆ ಭಗವದ್ ಭಕ್ತನಾಗಲಿಕ್ಕೂ ಒಂದು ಅರ್ಹತೆ ಇದೆ. ಅರ್ಹತೆಯನ್ನು ಗಳಿಸ್ಕೋಬೇಕು. ಪ್ರೀತಿ ಮತ್ತು ಭಕ್ತಿಯಿಂದ ಭಗವಂತನನ್ನು ಒಲಿಸ್ಕೋಬೋದು. ಬೇರೆ ಐಶ್ವರ್ಯದಿಂದ, ಸೌಂದರ್ಯದಿಂದ, ನಿನ್ನ ಮಾತುಗಾರಿಕೆಯಿಂದ, ಸೇವೆಯಿಂದ ಭಗವಂತ ಇದೆ ನಾನು ನೋಡೋದಿಲ್ಲ. ಪ್ರೀತಿ ಮತ್ತು ಭಕ್ತಿ ಇದ್ದಿದ್ದೇ ಆಗಿದ್ದರೆ ಭಗವಂತ ಒಲಿತಾನೆ, ಭಗವಂತ ಮೆಚ್ಚುತ್ತಾನೆ, ನಲಿತಾನೆ, ಖಾತರನಾಗಿರ್ತಾನೆ ಭಗವಂತ ಭಕ್ತರ ಸೇವೆ ಮಾಡಲಿಕ್ಕೆ. ಅತ್ಯುನ್ನತವಾಗಿರ್ತಕ್ಕಂಥದ್ದು ಭಕ್ತಿಗೆ ಯಾರೂ ಕೂಡ ಮದನ ಮೋಹನ ಅವನ ಆಕರ್ಷಣೆ ಮಾಡೋರನ್ನು ಕೂಡ ಆಕರ್ಷಣೆ ಮಾಡಿಬಿಡೋಲ್ಲ. ಆದರೆ ಗೋಪಿಕಾ ಸ್ತ್ರೀಯರಿಗೆ ಶರಣಾಗತನಾಗ್ತಾನೆ. ಅದಕ್ಕೆ ಅವ್ರ ಭಕ್ತಿಯನ್ನು ನೋಡಿ, ಅವ್ರ ಸೌಂದರ್ಯಕ್ಕೆಲ್ಲ. ರಾಧಾರಾಣಿ ಒಂದು ಸರಿ ಕೃಷ್ಣನ ನೋಡ್ತಾ ಇದ್ದರೆ ಕೃಷ್ಣನ ಸೌಂದರ್ಯ ಇನ್ಕ್ರೀಸ್ ಆಗ್ತಿತ್ತಂತೆ.
ಯಾವಾಗ ಕೃಷ್ಣ ರಾಧಾರಾಣಿ ನೋಡ್ತಿದ್ನೋ ರಾಧಾರಾಣಿ ಬ್ಯೂಟಿ ಇನ್ನೂ ಇನ್ಕ್ರೀಸ್ ಆಗ್ತಿದ್ದ. ಹಾಗೆ ಇಬ್ಬರಲ್ಲೂ ಕಾಂಪಿಟೇಷನ್ ನಡೀತಾ ಇತ್ತು. ಇಬ್ಬರ ನಡುವೆ ಕಾಮಗಳು ಉದ್ಭವ ಆಗಲಿ ಅಂತ ಆ ಮದನ್ ಮೋಹನ ಏನು ಮಾಡ್ತಾ ಇದ್ದಾನೆ, ಮನ್ಮಥ ಬಾಣಗಳನ್ನು ಬಿಡ್ತಾ ಇದ್ದಂತೆ. ಆ ಬಾಣಗಳನ್ನು ಬಿಡಬೇಕಾದ್ರೆ ಆ ಕೃಷ್ಣನ ಸೌಂದರ್ಯ ಮತ್ತು ಆ ಗೋಪಿಯರ ಸೌಂದರ್ಯ ನೋಡಿ ಬಾಣಗಳನ್ನು ಕೆಳಗಿಟ್ಟು ತಲೆ ಕೆಳಗೆ ಸುಮ್ಮನೆ ಕೂತ್ಕೊಳ್ತಾನೆ. ಅಂಥ ಸೌಂದರ್ಯ ಕೃಷ್ಣ. ಅದಕ್ಕೆ ಮದನ ಮೋಹನ ಮನ್ಮಥನನ್ನೇ ದಿಗ್ಭ್ರಾಂತಗೊಳಿಸಿದಂಥ ವ್ಯಕ್ತಿ ಅವನು. ಹಾಗಾದರೆ ಅವನನ್ನು ನಾವು ಸ್ವೀಕಾರ ಮಾಡಿದ್ದಾಗಿದ್ದರೆ, ಗಂಭೀರವಾಗಿ ತಗೊಂಡಿದ್ದಾಗಿದ್ದರೆ ಯಾವುದಕ್ಕೂ ತೆಗೆಡೋದಿಲ್ಲ. ಮಾಯಾ ಕೂಡ ಸ್ಪರ್ಶವೂ ಮಾಡಿಕೊಡೋದಿಲ್ಲ. ಅದಕ್ಕೆ ಪ್ರಭುಪಾದರು ಯಾಕೆ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದ ನಮಗೆ. ಗುರುವನ್ನು ನಾವು ಚೆನ್ನಾಗಿ ಹಿಡ್ಕೊಂಡಿದ್ದಾಗಿದ್ದರೆ ಯಾವುದು ಬರೋದು. ಪ್ರಭುಪಾದರು ಏನು ಹೇಳ್ತಾರೆ, ಬೆಳಗ್ಗೆ ಮಂಗಳಾರತಿ ನೀನು ಅಟೆಂಡ್ ಮಾಡು, ಚೆನ್ನಾಗಿ ನೋಡು, ಭಗವಂತನ ಮುಖವನ್ನು ನೋಡು, 16 ಮಾಲೆ ಜಪ ಮಾಡು, 1 ಅವರ್ ರೀಡ್ ಮಾಡು, 4 ರೆಗ್ಯುಲೇಟ್ ಬಿಟ್ಟು ಚೆನ್ನಾಗಿ ಪಾಲನೆ ಮಾಡು. ನಿನ್ನ ಮಾಯಾ ಮುಂದೆ ಬಂದರೆ ನಾನು ಜಾಡಿಸಿ ಉದಿತೇನೆ ಅದಕ್ಕೆ ಅಂತ ಹೇಳ್ತಾರೆ, ಒದ್ದಟ್ಟುತ್ತೇನೆ ಅದನ್ನು ಅಂತ ಹೇಳ್ತಾರೆ ಪ್ರಭುಪಾದ. ಈ 4 ಯಾರು ಗಟ್ಟಿಯಾಗಿರ್ತಾನೋ ಮಾಯಾ ಕೂಡ ಸ್ಪರ್ಶ ಮಾಡ್ಲಿಕ್ಕೆ ಹೆದರುತ್ತೆ. ಅಷ್ಟೆಲ್ಲ ಇದೆ. ಇದಕ್ಕೇನಾದರೂ ನಾವು ಟ್ಯಾಕ್ಸ್ ಕಟ್ಟಬೇಕಾಗಿದೆಯಾ? ಇದಕ್ಕೇನಾದರೂ ದೊಡ್ಡ ಐಶ್ವರ್ಯ ಬೇಕಾ, ಸೌಂದರ್ಯ ಬೇಕಾ, PhD ಮುಗಿಸ್ಬೇಕಾ? ಏನಾದರೂ ಹೇಳಿದ್ದಾರೆ ಭಗವಂತ? ಏನೂ ಹೇಳಿಲ್ಲ. ಅರ್ಹತೆ ಏನು ಬೇಕಲ್ಲ, ಏನು ಶ್ರವಣ ಮಾಡಬೇಕಷ್ಟೇ, ಗಂಭೀರವಾಗಿ ಪರಿಗಣಿಸ್ಬೇಕಷ್ಟೇ. ಇಲ್ಲಾದರೆ ನನಗೆ ತುಂಬ ಕಷ್ಟ ಆಗ್ತಾಯಿದೆ, ಕೃಷ್ಣ ದಯವಿಟ್ಟು ನನಗೆ ಸಹಾಯ ಮಾಡು. ಈ ಭೌತಿಕದಿಂದ ಈ ಭಗವಂತನ ನಾಮಸ್ಮರಣೆ ಆಗಲಿ, ನಿನ್ನ ಲೀಲೆಗಳನ್ನು ಓದೋದಕ್ಕಾಗಲಿ ನನಗೆ ಗಮನ ಹೋಗ್ತಾ ಇಲ್ಲ, ದಯವಿಟ್ಟು ನನಗೆ ಸಹಾಯ ಮಾಡು ಅಂದರೆ ಕೃಷ್ಣ ಬರ್ತಾನೆ. ಅದು ಒಂದು ದಿನ ಎಷ್ಟು ಕಂಟ್ಯಾಮಿನೇಷನ್ ಇರುತ್ತೋ ಸ್ಲೋಲಿ ಕ್ರಮೇಣ ಅದು ಹಾಗೆ ಕಡಿಮೆ ಭಕ್ತನಾಗಿ. ಒಂದೇ ದಿನ ಆಗೋದಿಲ್ಲ. ಮದುವೆ ಆದ ತಕ್ಷಣವೇ ಎಲ್ಲ ಮುಗೀತು ನಾಳೆನೇ ಮಗು ಆಗೋದಿಲ್ಲ. 9 ತಿಂಗಳ ವೇಟ್ ಮಾಡಬೇಕು, ಕೆಲ ಅಂದರೆ ಎಷ್ಟೋ ವರ್ಷಗಳು ವೇಟ್ ಮಾಡಬೇಕಾಗತ್ತೆ. ಹಾಗೆ ಭಕ್ತಿ ಅನ್ನೋದು ಕೂಡ ಒಂದೇ ದಿನ ಬರೋದಿಲ್ಲ. ಇದನ್ನು ಗಂಭೀರವಾಗಿ ತೊಗೊಂಡು ಮಾಡ್ತಾ ಹೋದ್ಮೇಲೆ ತನ್ನಿಂದ ತಾನೇ ಬರುತ್ತೆ. ಅದಕ್ಕೆ ಯೋಗ್ಯತೆಗಳನ್ನು ನಾವು ಮುನ್ನಬೇಕು. ಇದನ್ನೆಲ್ಲನೂ ಕೂಡ ಈ ಗುರಿಗಳನ್ನು, ಭಗವದ್ಭಕ್ತಿಯನ್ನು, ಈ ಚರಣಕಮಲಗಳನ್ನ ಭಗವಂತನ ಹೊಂದೋಕೆ ಆಗಿದ್ರಾಗೆ ಇವೆಲ್ಲ ಸಂಶೋಧನೆ ಮಾಡಿ ಎಲ್ಲ ಆಚಾರ್ಯರುಗಳು ಇದನ್ನು ಬರೆದಿಟ್ಟಿದ್ದಾರೆ. ಎಷ್ಟೋ ಪುಸ್ತಕಗಳು ಬರೆದಿಟ್ಟಿದ್ದಾರೆ. ಇದರಲ್ಲಿ ಸತ್ಯನ ಮತ್ತೆ ಜಿಜ್ಞಾಸೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಇಲ್ಲಿ ಪರೀಕ್ಷೆ ಮಾಡಬೇಕು, ಎಲ್ಲ ಪರೀಕ್ಷಾರ್ಥಗಳನ್ನು ಮಾಡಿ ಇಷ್ಟೆಲ್ಲನೂ ಮಾಡಿ ಹೇಗೆ ಅರ್ಹತೆ ಬೇಕು ಅನ್ನೋದನ್ನು ಇಟ್ಟಿದ್ದಾರೆ. ಹೀಗೆ ಈ ಪ್ರಕ್ರಿಯೆಯನ್ನು ಅನುಸರಿಸುವ ಮೂಲಕ ನಾವು ಉನ್ನತವಾದ ಗುರಿಯನ್ನು ನಾವು ಪಡಿಬೋದು, ಆ ಗುರಿಯನ್ನು ಸಾಧಿಸ್ಬೋದು. ಎಂಥ ಅಧಮನಾಗಿದ್ದರೂ ಕೂಡ, ಎಂಥ ಕೀಳಾಗಿದ್ದರೂ ಕೂಡ, ಪಾಪಿಗಳಲ್ಲಿ ಪರಮ ಪಾಪಿಯಾಗಿದ್ದರೂ ಸಹ ನನ್ನ ಅಧ್ಯಾತ್ಮ ದೋಣಿಯಲ್ಲಿದ್ದಾಗ ಅರ್ಜುನ ನೀನೆಲ್ಲ ಪಾಪಗಳಿಂದ ಮುಕ್ತನಾಗবে ಅಂತ 4ನೇ ಅಧ್ಯಾಯ ಕೃಷ್ಣ ಹೇಳ್ತಾನೆ. ಎಂಥ ಪಾಪಿಗಳೇನು ಪರಮ ಪಾಪಿಯಾಗಿದ್ದರೂ ನನ್ನ ಆಧ್ಯಾತ್ಮಿಕ ದೋಣಿಯಲ್ಲಿ ನೀನಿದ್ದಾಗ ನೀನೆಂದೂ ಕೂಡ ಮುಳುಗೋದಿಲ್ಲ, ನಾಶವಾಗೋದಿಲ್ಲ ಅಂತೇಳಿ. ಅದಕ್ಕಾಗಿ ಆಧ್ಯಾತ್ಮಿಕ ಪರಿಕಲ್ಪನೆ ನಮಗಿರಬೇಕು. ಅಂಥ ಪರಿಕಲ್ಪನೆಗಳಂಥ ಭಾವನೆಗಳು, ಅದಕ್ಕೆ ಕೃಷ್ಣ ಪ್ರಜ್ಞೆ ಅಂತ ಹೇಳೋದು. ಪ್ರಜ್ಞೆ ನಮ್ಮಲ್ಲಿ ಎಲ್ಲೆಲ್ಲೋ ಇದೆ, ಭೌತಿಕವಾದ ಪ್ರಜ್ಞೆ ಇದೆ, ಅದು ಮಲಿನವಾಗಿದೆ. ಅದಕ್ಕೆ ಇವಾಗ ತರಬೇತಿಯನ್ನು ಕೊಡಬೇಕು, ಸೂಕ್ಷ್ಮವಾಗಿರಬೇಕು. ಕೃಷ್ಣ ಪ್ರಜ್ಞೆಯನ್ನು ಹಾಗೆ ತಗೊಳ್ತಾ ಇದನ್ನೆಲ್ಲ ಕಶ್ಮಲನ್ನು ತೆಗೆದು ಹಾಕಿಬಿಡ್ಬೋದು. ಆದರೆ ನಮ್ಮ ಪ್ರಯತ್ನ ನನಗೆ ಪ್ರಯತ್ನ ಅಂದ್ರೇನು? ನಮ್ಮ ಸಮಯವನ್ನು ನಾವು ಎಷ್ಟು ಸ್ಪೆಂಡ್ ಮಾಡ್ತಿದ್ದೀವಿ, ಎಷ್ಟು ಭಗವಂತನಿಗೆ ಕೊಡ್ತಾ ಇದ್ದೀವಿ. ಭಗವಂತನ ನಾವು ಕೊಡ್ತಾ ಇದ್ದೀವಿ, ಆದರೆ ಯಾವ ಭಾವನೆಯಿಂದ ಕೊಡ್ತಾ ಇದ್ದೀವಿ, ಸಂಪೂರ್ಣವಾಗಿ ಅದಕ್ಕೆ ಗಮನ ಇದೆಯೋ ಇಲ್ವೋ, ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಬೋದು. ಅದಕ್ಕೆ ಗುರಿಗಳನ್ನು ಮತ್ತು ಇಂಥ ಗುರಿಗಳನ್ನು ಸಾಧಿಸಬೇಕಾದ್ರೆ ನಮ್ಮ ಮನಸ್ಸು, ನಮ್ಮ ಕಲ್ಪನೆ, ನಮ್ಮ ಭಾವನೆ ಹೇಗಿದೆಯೋ ಅದು ಅದರ ಮೇಲೆ ಭಗವಂತ ಆಶೀರ್ವಾದವನ್ನು ಮಾಡ್ತಾನೆ. ಅದರ ಮೇಲೆ ನಾವು ಆಧ್ಯಾತ್ಮ ಇದ್ದೇವೆ. ಅದಕ್ಕೆ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಬೇಕಂದ್ರೆ ನಮ್ಮ ಪ್ರಯತ್ನ, ನಮ್ಮ ಮನಸ್ಸೋ ಇಚ್ಛೆ ಸಂಪೂರ್ಣವಾಗಿ ಶ್ರದ್ಧೆಯಿಂದ ನಾವು ಮಾಡ್ತಾ ಹೋದರೆ ಇವೆಲ್ಲವೂ ತಾನೇ ಬರುತ್ತೆ. ನಮ್ಮ ಆಲೋಚನೆಗಳು ಎಷ್ಟೊಂದು ನಾವು ಗುರಿ ಮುಟ್ಟಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಹೇಗೆ ಒಂದು ಮೇಲೆ ಹತ್ತಬೇಕಂದ್ರೆ, ನಾವು ಒಂದು ಮಾಳಿಗೆ ಹತ್ತಬೇಕಂದ್ರೆ ಒಂದು ಏಣಿಯನ್ನು ಹಾಕ್ಕೊಳ್ತಾ ಇದ್ವಿ. ಇವಾಗಲೂ ಕೂಡ ಎಲಿವೇಟರ್ ಬಂದಿದೆ, ಎಷ್ಟೊಂದು ಏರ್ತಾ ಇದ್ದೀವಿ. ಎಲ್ಲಿ ಏರ್ತಾ ಇದೆಯಾ? ನಮ್ಮ ಏರಿಕೆ ಅಂದರೆ ಏನು?
ಭೌತಿಕವಾಗಿ ಶ್ರೀಮಂತನಾಗಬೇಕು, ಒಳ್ಳೊಳ್ಳೆ ಬಿಲ್ಡಿಂಗ್ಗಳು ಬೇಕು, ಎಲ್ಲನೂ ಬೇಕು. ಈ ಭೌತಿಕವಾಗಿ ಉನ್ನತಿಯನ್ನು ಬಯಸ್ತಾ ಇದ್ದೀವಿ. ಉನ್ನತಿ ಅಂದರೆ ಏನು? ಭೌತಿಕವಾಗಿ ಮುಂದುವರೆದರೆ ಮಾತ್ರ ನಮಗೆ ಗೌರವ ಇದೆ, ಸತ್ಕಾರ ಇದೆ, ಎಲ್ಲರೂ ನಮ್ಮನ್ನು ಕರೀತಾರೆ ಅಂತ ಅನ್ನೋದಿದೆ, ಭಾವನೆ ಇದೆ. ಆದರೆ ಉನ್ನತಿ ಅನ್ನೋದು ಇವೆಲ್ಲ ಶ್ರಮ ಏವೈ ಕೇವಲ ಶ್ರಮ ಮಾತ್ರ ಇದು. ಭೌತಿಕದಲ್ಲಿ ನೀವು ಎಷ್ಟೇ ತಗೊಳ್ಳಿ, ನೆಮ್ಮದಿ ಅನ್ನೋದು ಸಿಗೋದಿಲ್ಲ. ನೆಮ್ಮದಿ ಎಲ್ಲಿ? ಆಧ್ಯಾತ್ಮಿಕತೆಯಲ್ಲಿದ್ದಾಗ. ಅದು ಭೌತಿಕವಾಗಿ ಏನು ಬರಬೇಕೋ ಅದೆಲ್ಲ ತನಿತಾನೇ ಬರ್ತಾ ಇರುತ್ತೆ. ಅದೆಂದು ಕೂಡ ನಾಶವಾಗೋದಿಲ್ಲ, ಆಗಲೇ ನಿರ್ಧಾರಿತವಾಗಿದೆ. ಅದು ನಮ್ಮ ಹಣೆ ಬರದಲ್ಲಿ ಏನೇನು ಬರೆದಿದೆಯೋ, ಅದೇನಾಗಿದೆಯೋ, ನಾವೇನು ಕರ್ಮಗಳನ್ನು ಮಾಡಿದೆಯೋ ಆ ಕರ್ಮಗಳು ನಮ್ಮನ್ನು ಬರಲೇಬೇಕು. ನೀವು ಭೌತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಾವೇನೋ ಕರ್ಮಗಳನ್ನು ಮಾಡ್ತಿದ್ದೀವಲ್ಲ, ಅದೆಂದು ಕೂಡ ಲಾಸ್ ಆಗೋದಿಲ್ಲ. ಇವನು ಭೌತಿಕವಾಗಿ ವರ್ಕ್ ಮಾಡಿದ್ರೂ ಸಹಿತ ಅದಕ್ಕೆ ಫಲಿತಾಂಶ ಇದ್ದೇ ಇದೆ, ಫಲಿತಾಂಶ ಬಂದೇ ಬರುತ್ತೆ. ಅದೇ ರೀತಿ ಆಧ್ಯಾತ್ಮಿಕವಾಗಿ ನಾವೆಷ್ಟು ಗಂಭೀರವಾಗಿ ತೊಡಗಿದ್ವಲ್ಲ ಸಂಸಾರದಲ್ಲಿ, ಆ ಕೆಲಸಗಳಾಗಬೇಕು, ಈ ಕೆಲಸಗಳಾಗಬೇಕು, ಅಯ್ಯೋ ನಮಗೆ ಹುಷಾರಿಲ್ಲ ಅಂದರೂ ಕೂಡ ಆಫೀಸ್ಗೆ ಹೋಗ್ತೀವಿ, ಯಾಕೆ? ಪೇಮೆಂಟ್ ಮತ್ತೆ ಕಟ್ಟಾಗುತ್ತೆ. ಇಷ್ಟೆಲ್ಲನೂ ಇಷ್ಟು ಜವಾಬ್ದಾರಿಯಿಂದ ಮಾಡಿ ನಿರ್ವಹಿಸ್ತೇವಲ್ಲ, ಅದಷ್ಟು ದುಡ್ಡು ಬರ್ತಿದೆಯಾ ಅಂತ ಹೇಳಿದ್ರೆ ಅಷ್ಟು ಗಂಭೀರವಾಗಿ ನಾನು ಆಧ್ಯಾತ್ಮಿಕದಲ್ಲಿ ತೊಡಗ್ತಾ ಇದ್ದೇನೆ. ನೀವು ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗತ್ತೆ ರಿಸಲ್ಟ್. ಇಲ್ಲ, ಭೌತಿಕದಲ್ಲಿ ಮತ್ತು ಸಂಸಾರದಲ್ಲಿ ಎಷ್ಟು ಗಂಭೀರವಾಗಿ ನಾನು ತೊಡಗಿದ್ದೇನೋ ಅಷ್ಟು ಗಂಭೀರವಾಗಿ ಆಧ್ಯಾತ್ಮಿಕಲ್ಲಿ ನಾನು ತೊಡಗಿಲ್ಲ. ಹಾಗಾದರೆ ಯಾವಾಗ ಉನ್ನತಿ ಹೋಗಬೇಕು? ಹಾಗಾದರೆ ಯಾವಾಗ ಇದು ಕಶ್ಮಲ ಯಾವಾಗ ಹೋಗಬೇಕು? ಈ ಪಾಪದ ಫಲಗಳು ಹೇಗೆ ಹೋಗಬೇಕು? ಭಕ್ತಿಯನ್ನು ಮಾಡೋದ್ರಿಂದ. ಭಗವಂತನನ್ನು ನಾವೆಷ್ಟು ಪರಿಗಣಿಸಿದ್ದೀವಿ, ಆಸ್ತಿ ಅಂತಸ್ತಿನ ಬಗ್ಗೆ ಅಷ್ಟೆಲ್ಲನೂ ಕೂಡ ತೊಗೊಂಡಿದ್ದೀವಿ, ಅಷ್ಟೆಲ್ಲ ಗಂಭೀರವಾಗಿ ತೊಡಗ್ತಾ ಇದ್ದೀವಿ. ಆದರೆ ಭಗವಂತನ ಚರಣಾರವಿಂದನ, ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ, ಭಗವಂತನ ಬಗ್ಗೆ ಓದಲಿಕ್ಕೆ ನಮಗೆ ಸಮಯವೇ ಇಲ್ಲ. ಅದಕ್ಕಾಗಿ ಇನ್ನೂ ನಾವು ಕೆಳ ಹಂತದಲ್ಲೇ ಇದ್ದೇವೆ. ಅದನ್ನು ಉನ್ನತೀಕರಿಸಬೇಕಂದ್ರೆ ಹೇಗೆ ನಾನು ಭೌತಿಕದಲ್ಲಿ ಎಷ್ಟು ಗಂಭೀರವಾಗಿ ನಾನು ತೊಡಗಿದ್ದೇನೋ ಅಷ್ಟು ಗಂಭೀರವಾಗಿ ನಾನು ಇಲ್ಲಿ ತೊಡಗಬೇಕು. ಅಂದಾಗ ಮಾತ್ರ ಇವೆಲ್ಲ ಭಯ ಮತ್ತು ಭೌತಿಕದ ಆತಂಕಗಳು, ಅಸ್ತಿತ್ವದ ಆತಂಕಗಳು, ಅಯ್ಯೋ ಮುಂದೇನಾಗುತ್ತೆ, ಏನಾಗ್ಬಿಡ್ಬೋದು, ನನ್ನ ಜಾಬ್ ಹೋದರೆ ಏನಾಗುತ್ತೆ, ಅಯ್ಯೋ ನೀವು ಬಿಟ್ಬಿಟ್ಬಿಟ್ರೆ ಏನಾಗುತ್ತೆ, ಇವೆಲ್ಲ ಭಯ ಮತ್ತು ಆತಂಕಗಳು ಭಗವಂತನ ಮೇಲೆ ಭರವಸೆ ಇಲ್ಲದಕ್ಕೋಸ್ಕರ ಇವೆಲ್ಲ ಆತಂಕಗಳಿದೆ. ಅದಕ್ಕಾಗಿ ಈ ಆತಂಕಗಳನ್ನು ಹೊರದೋಡಿಸ್ಬೇಕಂತ ಹೇಳಿದ್ರೆ ಭಕ್ತಿಯಲ್ಲಿ ತೊಡಗಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು. ಆಧ್ಯಾತ್ಮಿಕವಾಗಿ ನಾವು ಮುಂದುವರಿಬೇಕಂದ್ರೆ ಅದೆಲ್ಲನೂ ಭಕ್ತರಿಗೆ ಹಗಲೋದು, ಇಲ್ಲಾಂದರೆ ಭೌತಿಕ ವ್ಯಕ್ತಿಗಳಿಗೆ ಅದು ರಾತ್ರಿ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಮುನಿಗೆ ಅದು ರಾತ್ರಿ ಅಲ್ಲ, ಅದು ಎಚ್ಚರವಾಗಿರುವ ಕಾಲ, ಅದು ಅಮೂಲ್ಯವಾಗಿರ್ತಕ್ಕಂಥದ್ದು. ಎಷ್ಟು ಕೋಟಿ ಕೊಟ್ಟರೂ ಆ ಬ್ರಾಹ್ಮಿ ಮುಹೂರ್ತ ಸಮಯ ಬರೋದಿಲ್ಲ ನಿಮಗೆ. ಈ ಭೌತಿಕ ಮೋಹಗಳು ಎಲ್ಲ ಕಳ್ಕೊಳ್ಬೇಕಂದ್ರೆ ಆ ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠವಾದದ್ದು. ಯಾರು ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಯಾರು ಚೆನ್ನಾಗಿ ಕೇಳ್ತಾರೋ ಮತ್ತು ಸದಾ ಭಗವಂತನ ನಾಮಸ್ಮರಣೆಯಲ್ಲೇ ಅವನ ಒಂದು ಪ್ರಜ್ಞೆಯಲ್ಲಿ ಯಾರು ತೊಡಗ್ತಾರೋ ಅವನ ಆಯುಷ್ಯ ಹರಣವಾಗೋದಿಲ್ಲ. ಯಾಕೆಂದರೆ ಸೂರ್ಯ ಹುಟ್ಟುತ್ತಾನೆ, ಸೂರ್ಯ ಅಸ್ತಾಗೋದ್ರೊಳಗೆ ಏನು ಮಾಡ್ತಾನೆ? ಎಲ್ಲ ಜೀವಿಗಳ ಆಯುಷ್ಯನ ಹರಣ ಮಾಡ್ತಾನೋ. ಯಾರು ಭಗವಂತನ ಭಕ್ತಿಯಲ್ಲಿ ತೊಡಗಿದಾನೋ, ಭಗವದ್ಭಕ್ತನೋ, ಸದಾ ಅವನ ಮೇಲೆ ಚಿಂತನೆ ಮಾಡ್ತಿರ್ತಾನೋ, ಅದ್ರ ಜೊತೆಗೇ ತನ್ನ ಕರ್ತವ್ಯವನ್ನು ಯಾರು ನಿರ್ವಹಿಸ್ತಾರೋ. ಸಂಸಾರದಲ್ಲಿರಬೇಕಾದ್ರೆ ಸಂಸಾರ ಬಿಡಬೇಕಂತಲೇ ಕೃಷ್ಣ ಏನೂ ಹೇಳಿಲ್ಲ. ಆ ಸಂಸಾರದ ಜೊತೆಗೆ, ವ್ಯವಹಾರಗಳ ಜೊತೆಗೆ ಕೃಷ್ಣನನ್ನು ಯಾರು ಸದಾ ಸ್ಮರಿಸ್ತಾ ಇರ್ತಾರೋ ಅಂಥ ಆಯುಷ್ಯನ ಹೊಡೋದಲ್ಲ. ಅದಕ್ಕೆ ಭಕ್ತರು ನೋಡಿ ಸದಾ ನವ ಯೌವನ ರೀತಿಯಿಂದ ಇರ್ತಾರೆ. ಅದಕ್ಕೋಸ್ಕರ ಕೃಷ್ಣನು ಕೂಡ ನವ ಯೌವನವಾಗೇ ಇರ್ತಾನೆ. ಈ ಬ್ಯೂಟಿ ಪಾರ್ಲರ್ ಹೋಗಿ ಈ ಚೆನ್ನಾಗೆಲ್ಲ ತೊಗೊಂಡು ಎಲ್ಲ ಮಸಾಜ್ ಮಾಡಿಕೊಂಡು ಬಾರದಲ್ಲಿ ಎಲ್ಲ ಪೇಸ್ಟ್ಗಳು ಹಾಕ್ಕೊಂಡು ಆವರ್ಗಟ್ಟಲೆ ಕೂತ್ಕೊಂಡು ದಿನಗಟ್ಟಲೆ ಕೂತ್ಕೊಂಡು ಇವೆಲ್ಲ ಮಾಡಬೇಕಾಗಿಲ್ಲ. ಯೌವನ ಅನ್ನೋದು ಆತ್ಮಜ್ಞಾನದಲ್ಲಿ ಅಡಗಿಕೊಂಡಿದೆ. ಯಾರು ಚೆನ್ನಾಗಿ ಶ್ರೇಷ್ಠವಾಗಿ ಮುಂದುವರಿತಾ ಹೋಗ್ತಾರೋ ನವ ಯೌವನ ರೀತಿ ಎಲ್ಲ ಸೌಂದರ್ಯವು ತಾನೇ ಬರಲಿಕ್ಕೆ ಹೋಗ್ತದೆ. ಯಾಕೆಂದರೆ ಆತ್ಮದಲ್ಲಿ ಆತ್ಮವನ್ನು ಭಗವಂತ ಎಂಬ್ರೇಸ್ ಮಾಡ್ತಾನೆ, ಅಪ್ಕೊಳ್ತಾನೆ. ಅಲ್ಲಿ ನೆಮ್ಮದಿ, ಸುಖ, ಶಾಂತಿಗಳು ಏನೇನು ಬೇಕೋ ಅದೆಲ್ಲ ಕೂಡ ನೆರವೇರಿಸ್ತಾನೆ, ಭೌತಿಕವಾಗಿಯೂ ಮತ್ತು ಆಧ್ಯಾತ್ಮಿಕವಾಗಿಯೂ. ಕೇವಲ ಆಧ್ಯಾತ್ಮಿಕವಾಗಿ ಅಷ್ಟೇ ಅಲ್ಲ, ಭೌತಿಕವಾಗಿಯೂ ಕೃಷ್ಣ ಹೇಳ್ತಾನೆ, ಯಾರು ಸದಾ ನನ್ನ ನಾಮಸ್ಮರಣೆ ತೊಡಗಿದಾನೋ ನಾನು ಒಂದು ಕ್ಷಣ ಅವನು ನೆನಪಾಗಲು ಇರುವುದನ್ನು ರಕ್ಷಣೆ ಮಾಡ್ತೀನಿ, ಇಲ್ಲದ್ದನ್ನು ನಾನು ಕೊಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಸಂಪೂರ್ಣವಾಗಿ ರಕ್ಷಣೆ ಮಾಡ್ತಾನೆ. ಆ ರಕ್ಷಣೆ ಭರವಸೆ ಬೇಕಲ್ಲ.
ಭಗವಂತ ಆವಿರ್ಭವಿಸ್ತಾನೆ. ಯಾರಿಗೋಸ್ಕರ? ತನ್ನ ಭಕ್ತನ ರಕ್ಷಣೆ ಮಾಡಲಿಕ್ಕೋಸ್ಕರ ಮತ್ತು ತನ್ನ ಲೀಲೆಗಳನ್ನು ಇನ್ನೂ ಸದಾ ಅವನು ಸ್ಮರಿಸಲಿ. ನಾನಾ ಥರದ ಲೀಲೆಗಳನ್ನು ಮಾಡ್ತಾನೆ. ಯಾಕೆಂದರೆ ಭಕ್ತ ಒಂದೊಂದೇ ಲೀಲೆಗಳನ್ನು ಕೇಳಿದ್ರೆ ಅಯ್ಯೋ ಇದೊಂದು ನಾನು ಕೇಳಿದ್ದೇನೆ ಬಿಡುವನು. ನಾನಾ ಥರದ ರೀತಿಯಲ್ಲಿ ನೀವು ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಓದಿದ್ರೆ ಬುಕ್ಸ್ಗಳು ಮುಗಿಯೋದಿಲ್ಲ. ಪ್ರಭುಪಾದರು ಆ ರೀತಿ ಬರೆದಿಟ್ಟಿದ್ದಾರೆ. ಭಗವದ್ಗೀತೆ ಇಟ್ಟಿದ್ದಾರೆ, ಭಾಗವತಂ ಇದೆ, ಚೈತನ್ಯ ಚರಿತಾಮೃತ ಇದೆ, ಇನ್ನು ನಾನಾ ಥರದ ಪುಸ್ತಕಗಳಿದೆ. ಅವನು ಓದ್ತಾ ಹೋದ್ರೆ ಮುಗಿಯೋದಿಲ್ಲ. ಅವನೆಲ್ಲ ಭಗವಂತನ ಲೀಲೆಗಳು ಅಲ್ಲಿ ಹಿಡಿದಿಟ್ಟಿದ್ದಾರೆ. ಕೇವಲ ಅವನು ಓದೋದ್ರಿಂದ ಸಾಕು, ಎಲ್ಲ ಪಾಪ ಪ್ರತಿಕ್ರಿಯೆಗಳಿಂದ ಮುಕ್ತನಾಗಬಹುದು. ಹೀಗಾಗಿ ಶ್ರೇಷ್ಠವಾದದ್ದು ಭಗವಂತನ ಲೀಲೆಯಲ್ಲಿದೆ. ನಿಮ್ಮಲ್ಲಿ ಏನು ಶಾಂತಿ ನೆಮ್ಮದಿಗೋಸ್ಕರ ಹುಡುಕ್ತಾ ಇದ್ದೀರಲ್ಲೋ ಅದೆಲ್ಲವೂ ಅಲ್ಲಿ ಅಡಗಿ ಕೂತ್ಕೊಂಡಿದೆ. ಅದೇನೋ ಅಂತಾರಲ್ಲ, ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ಊರು ತುಂಬ ಹುಡುಕಿದ್ರು ಅಂತೆ, ಕೂಸು ಕೈಯಲ್ಲಿ ಹಿಡ್ಕೊಂಡು ಊರು ತುಂಬ ಹುಡುಕಿದ್ರು ಅಂತ ಹೇಳ್ತಾರೆ ಅಲ್ವಾ. ಎಲ್ಲನೂ ನಮ್ಮ ಕೈಯಲ್ಲಿದೆ, ಅದರೆಲ್ಲ ಕಡೆಯೂ ಹುಡುಕ್ತಾ ಇದ್ದೀವಿ ನೆಮ್ಮದಿಯನ್ನು. ಈ ಔಷಧಿ ಬಾಟಿಯಲ್ಲಿ ಕೂತ್ಕೊಂಡಿದೆ, ಈ ಗೂಡಲ್ಲಿ ಕೂತ್ಕೊಂಡಿದೆಯಾ, ಇದನ್ನು ತೊಗೊಂಡ್ರೆ ಹಿಂಗಾಗ್ಬೋದಾ, ಇದು ತೊಗೊಂಡ್ರೆ ಸರಿ ಆಗ್ಬೋದಾ? ತಗೊಳ್ಬೇಕಾಗಿರೋದು, ಮೆಡಿಸಿನ್ ಕೊಡಬೇಕಾಗಿರೋದು ಎಲ್ಲಿ? ಆತ್ಮಕ್ಕೆ ಕೊಡಬೇಕಾಗಿದೆ. ಆತ್ಮ ಸಂತುಷ್ಟವಾಗಿದ್ದೇ ಆಗಿದ್ದರೆ ಸಂಪೂರ್ಣ ಈ ಶರೀರವೇ ಸಂಪೂರ್ಣ ನೆಮ್ಮದಿ ಆಗಿರುತ್ತೆ. ಈ ಭೌತಿಕ ಒಂದು ದಿನ ಹೋಗೋದು ಇದೇ ಶರೀರ, ಇದನ್ನೆಷ್ಟು ನೀವು ಟೇಕ್ ಕೇರ್ ಮಾಡಿ. ಅದಕ್ಕೆ ಸಾಮಾನ್ಯವಾಗಿದ್ದು ಏನು ಬೇಕೋ ಅಷ್ಟಕ್ಕೆ ಕೊಡಬೇಕು. ಅದಕ್ಕೆ ದೇಹ ನೋಡ್ಕೋಬೇಕು. ಮಷಿನ್ ಇದು. ಒಂದು ಸೈಕಲ್ ತೊಗೊಂಡ್ರೆ ಹೇಗೆ, ಇಲ್ಲಾಂದರೆ ಟೂ ವೀಲರ್ ತೊಗೊಂಡ್ರೆ ಪೆಟ್ರೋಲ್ ಹೆಂಗೆ ಹಾಕಿ ಚೆನ್ನಾಗಿ ಅದು ಮೇಂಟೈನ್ ಮಾಡ್ತೀವಲ್ಲ, ಅದೇ ರೀತಿ ಇದಕ್ಕೆ ಎಷ್ಟು ಹಾಕಬೇಕು, 3 ಟೈಮಲ್ಲಿ ಅಷ್ಟು ಹಾಕಬೇಕು. ಎಷ್ಟು ಟೇಕ್ ಕೇರ್ ಮಾಡಬೇಕು ಅಷ್ಟು ಟೇಕ್ ಕೇರ್ ಮಾಡಬೇಕು. ಉಳಿದದ್ದೇನೆಲ್ಲ ಸಮಯ ಕೃಷ್ಣನಿಗೋಸ್ಕರ ಮೀಸಲಿಡಬೇಕು. ಅದು ಬುದ್ಧಿಯೋಗ. ಬುದ್ಧಿಮಾನ ಮನುಷ್ಯೇಶು. ಈ ರೀತಿ ಬುದ್ಧಿ ಉಪಯೋಗಿಸೋದವನು ಮಾತ್ರ ಈ ಭೌತಿಕ ಪ್ರಪಂಚದಿಂದ ಜಾಣತನದಿಂದ ಹೊರಗೆ ಹೋಗ್ತಾನೆ. ಕಷ್ಟಗಳಿದೆ. ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಬರಬಾರದು ಯೋಚನೆಗಳು ಬರಲಿಕ್ಕೆ ಪ್ರಾರಂಭವಾಗುತ್ತೆ. ಕೂತ್ಕೊಂಡು ಕೂತ್ಕೊಳ್ಳಿ, ನಿದ್ದೆನೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲು ಏನಿರಲಿಲ್ಲ, ನಿದ್ದೆಗಳಿಗೆ ತೊಗೊಂಡ್ರೂ ನಿದ್ದೆ ಬರ್ತಿರ್ಲಿಲ್ಲ. ಇಲ್ಲಿ ಭಾಗವತಂ ಕ್ಲಾಸ್ ಕೂತ್ಕೊಂಡ್ರೆ ಸಾಕು, ಇಲ್ಲ ಭಾಗವತಂ ಓಪನ್ ಮಾಡಿದರೆ ಸಾಕು, ನಿದ್ದೆ ಬಂದುಬಿಡುತ್ತೆ. ಅದೇ ವಾಟ್ಸಪ್ ಓಪನ್ ಮಾಡಿ, ಯೂಟ್ಯೂಬ್ ಓಪನ್ ಮಾಡಿ, ನಿದ್ದೆನೇ ಬರೋದಿಲ್ಲ. ಅಯ್ಯೋ 1 ಅವರಾ, ನನಗೆ ಗೊತ್ತೇ ಆಗಿಲ್ಲ. ನೋಡಿ ಹೇಗಿದೆ ಮಾಯ ಅನ್ನೋದು. ಮಾಯ ಎಲ್ಲೆಂಟ್ರಾಗುತ್ತೆ ನೋಡಿ. ಸ್ವಲ್ಪ ಭಾಗವತಂ ಕ್ಲಾಸಲ್ಲಿ ಕೂತ್ಕೊಳ್ಳಿ, ತುಂಬ ಕಷ್ಟ, ಒದ್ದಾಡ್ತಾ ಇರ್ತಾರೆ. ಬುಕ್ಸು ಓಪನ್ ಮಾಡಿ ಬರಬಾರ್ದು ನೆನಪುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಚಾಟಿಂಗಲ್ಲೇ ಒಂದು ಟನ್ ಅಂತ ವಾಟ್ಸಪ್ ಹೊಡೆದ್ಬಿಟ್ರೆ ಅದು ಮುಗಿದೋಯ್ತು, ಪುಸ್ತಕ ಕ್ಲೋಸ್ ಅಲ್ವಾ. ಹೊಸ ಚಾಪ್ಟರ್ ಓಪನ್ ಆಗುತ್ತಲ್ಲಿ. ಸೊ ಈ ರೀತಿ ಭೌತಿಕದ ಇಂದ್ರಿಯಗಳು ನಮ್ಮನ್ನು ಸಂಪೂರ್ಣವಾಗಿ ಹಿಡಿತದಲ್ಲಿ ಇಟ್ಕೊಂಡಿದೆ. ಅದು ಮಾಯೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಪ್ರತಿಯೊಬ್ಬನೂ ಕೂಡ ಎಲ್ಲರೂ ಒಳ್ಳೆಯವರೇ, ಯಾರೂ ಕೆಟ್ಟವರಿಲ್ಲ ಇಲ್ಲಿ. ಅವನ ಕ್ಯಾರೆಕ್ಟರ್ ಕೆಟ್ಟದಿದೆ ಅಷ್ಟೇ. ಹೊಡಿಬೇಕಾಗಿರೋದಿಲ್ಲ, ಕ್ಯಾರೆಕ್ಟರ್ ಹೊಡಿಬೇಕಾಗಿರೋದು. ಯಾವ ವ್ಯಕ್ತಿನೂ ಕೂಡ ನಮ್ಮನ್ನು ಹೀಯಾಳಿಸ್ತಾನೆ, ಬೈತಾನೆ ಅಂತ ಹೇಳಿದ್ರೆ ನಮ್ಮ ಹಿಂದಿನ ಕರ್ಮಕ್ಕನುಗುಣವಾಗಿ ನಾನು ಬೈದಿದ್ದೇನೆ, ಬೈತಾ ಇದ್ದಾನೆ ಅಷ್ಟೇ. ಅವನು ನಾನು ರಿಯಾಕ್ಟ್ ಮಾಡಬೇಕಾಗಿಲ್ಲ. ನೀನು ರಿಯಾಕ್ಟ್ ಮಾಡ್ಕೊಂಡು ಕೂತ್ಕೊಂಡಿಯೋ ಅಷ್ಟೇ. ಇರವಾರದ ಸಮಯ ಎಲ್ಲನೂ ಹೊರಟು ಹೋಗುತ್ತೆ. ಅಲ್ಲಿ ರಿಯಾಕ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಆಯ್ತಪ್ಪ ನೀನೇ ದೊಡ್ಡವನ ಹರೇ ಕೃಷ್ಣ, ಹೋಗೋ ಸುಮ್ಮನೆ ಚಾಂಟ್ ಮಾಡು, ಒಂದು ರೌಂಡು, ತಾನೇ ಎಲ್ಲನೂ ಹೊರಟು ಹೋಗುತ್ತೆ. ಎಲ್ಲ ನೆಮ್ಮದಿಗಳು ಕೂಡ ಬರುತ್ತೆ, ಎಲ್ಲ ಸಮಸ್ಯೆಗಳು ಪರಿಹಾರನೂ ಸಿಗುತ್ತೆ. ಅದಕ್ಕೆ ಇನ್ನೊಬ್ಬರ ಬಗ್ಗೆ ಓದಬೇಕು, ತೊಗೊಳ್ಬೇಕು ಅಂತ ಹೇಳಿದ್ರೆ ಸಮಾಜಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವೀಕಾರ ಮಾಡಬೇಕು. ಉಳಿದಿದ್ದೀನಿ ಯಾವುದನ್ನು ಸ್ಪರ್ಶ ಮಾಡಬಾರ್ದು. ಅಷ್ಟು ಗಂಭೀರವಾಗಿ ನಾವು ತೊಡಗ್ತಾ ಇದ್ದರೆ ನಮ್ಮಲ್ಲಿ ಎಲ್ಲನೂ ಆ ಕ್ವಾಲಿಟಿಗಳು ಬರುತ್ತೆ. ಲೀಡರ್ಶಿಪ್ ಕ್ವಾಲಿಟಿ ಬರುತ್ತೆ. ನಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಎಲ್ಲಿದೆ? ಭೌತಿಕದಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ. ಆಧ್ಯಾತ್ಮಿಕದಲ್ಲಿ ನಿಜವಾದ ತಗೊಳ್ಳಿ, ಆ ಲೀಡರ್ಶಿಪ್ ಕ್ವಾಲಿಟಿ ಬರುತ್ತೆ. ನೀವೇನೋ ಮಾಡಲಿಕ್ಕಾಗಲೋ ಆ ಕೆಲಸಗಳ ಕಾರ್ಯಗಳನ್ನು ಮಾಡುವಂಥ ಶಕ್ತಿ ಭಗವಂತ ಕೊಡ್ತಾನೆ. ಅದಕ್ಕೆ ಈ ಆಧ್ಯಾತ್ಮಿಕದಲ್ಲಿ ಸರ್ವದೂ ಎಲ್ಲವೂ ಹುದುಗಿದೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಫಸ್ಟ್ ಶ್ಲೋಕ ಓದಿ, ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತಾಯುತ್ಸವ. ಅಲ್ಲಿ ಪ್ರಭುಪಾದರ ಭಾವಾರ್ಥದಲ್ಲಿ ಬರೀತಾರೆ, ಸೂಕ್ಷ್ಮವಾಗಿ ಗಂಭೀರವಾಗಿ ಓದುವ ಗ್ರಂಥ. ಇರುವ ಹೊರಗಡೆ ಎಲ್ಲ ಜ್ಞಾನವು ಏನು ಅಡಗಿದೆಯೋ ಎಲ್ಲ ಸರ್ವಶಾಸ್ತ್ರಗಳು ಇದರಲ್ಲಿ ಅಡಗಿದೆ ಅಂತ ಹೇಳ್ತಾರೆ ಪ್ರಭುಪಾದ. ಸಂಪೂರ್ಣವಾಗಿ ಎಲ್ಲ ಮೋಹದಿಂದ ಮುಕ್ತವಾಗಬೇಕು ಅಂತ ಹೇಳಿದ್ರೆ ಅದರಲ್ಲೆಲ್ಲವೂ ಅಡಗಿದೆ, ಆ ಶಾಸ್ತ್ರದಲ್ಲಿ ಅಡಗಿದೆ. ಜಸ್ಟ್ ಏನು ಮಾಡಬೇಕು, ಸುಮ್ಮನೆ ತೊಗೊಂಡು ಓದ್ತಾ ಇರಬೇಕಷ್ಟೆ. ನಿನಗೆ ಅರ್ಥ ಆಗುತ್ತೋ ಅರ್ಥ ಆಗೋದಿಲ್ವೋ
ಅದು ಮೆಡಿಸಿನ್, ಯಾವಾಗಲೂ ಮೆಡಿಸಿನ್. ನಮಗೇನಾದರೂ ಮೆಡಿಸಿನ್ ತೊಗೊಳ್ಬೇಕಾದ್ರೆ ಇದರಲ್ಲಿ ಯಾವ ಕೆಮಿಕಲ್ ಇದೆ, ಏನು ಮೆಡಿಸಿನ್ ಇದೆ ಎಲ್ಲ ಕೇಳಿ ಗೊತ್ತಾಗಿ ತೊಗೊಳ್ತೀರಾ? ಸುಮ್ಮನೆ ಡಾಕ್ಟ್ರ್ ಕೊಟ್ಟಿದ್ದಾರೆ ತೊಗೊಳ್ತಾ ಇದ್ದಾರೆ. ಅದಕ್ಕೆ ಅಷ್ಟು ಪ್ರಭುಪಾದ ಹೇಳಿದ್ದಾರೆ, ಅಷ್ಟೇ ತೊಗೊಳ್ತಾ ಇರಿ. ನೋಡಿ, ವಿತಿನ್ 6 ಮಂತಲ್ಲಿ ಹೆಂಗಾಗ್ತೀರಾ ನೀವು, ಯಾವ ಹಂತದಲ್ಲಿ ಹೋಗಿ ನಿಂತ್ಕೊಂಡಿರ್ತಾನೆ ನೀವು. ಅಷ್ಟು ಶಕ್ತಿ ತುಂಬಿದೆ ಇದರಲ್ಲಿ, ಶಾಸ್ತ್ರ ಗ್ರಂಥಗಳಲ್ಲಿ. ಅದಕ್ಕಾಗಿ ಆ ಪಾಂಡವರು ಹೇಳಿದ್ದು, ಸಂಪೂರ್ಣವಾಗಿ ಯಾವ ದುಷ್ಟ ಕಾರ್ಯಗಳಲ್ಲೂ ಅವರು ತೊಡಗಿಲ್ಲ. ಸಾಧು ಸಂತರು ಹೇಗೆ ತೊಡಗಿದ್ರು ಅದೆಲ್ಲ ತೊಡಗಿದ್ರು. ನೋಡಿ, ಮುಕ್ತವಾಗಿ ಚರಣಾಗರವಂದಗಳಲ್ಲೇ ಸಂಪೂರ್ಣವಾಗಿ ನಾನು ಕಲಿಬೇಕು. ಈ ಕಲಿಗೋ ಇಷ್ಟು ಘೋರವಾಗಿ ಪರಿಣಾಮವಾಗಿ ನಮ್ಮನ್ನು ಆಕ್ರಮಣ ಮಾಡಿದೆ ಅಂದರೆ, ಭಗವದ್ಧಾಮಕ್ಕೆ ಕೃಷ್ಣ ಹೋಗಿದ್ದಾನೆ, ನಮ್ಮನ್ನು ಕರ್ಕೊಳ್ತಾ ಇದ್ದಾನೆ. ಆಗ ನಾವೆಲ್ಲನೂ ತ್ಯಾಗ ಮಾಡಿಬಿಡಬೇಕು. ಈ ಭೌತಿಕದಲ್ಲ ಹಾಗೆ, ತಕ್ಷಣವೇ ಕೂಡ ತ್ಯಾಗ ಮಾಡಿಬಿಡಬೇಕು. ಅದು ನಮಗಾಗಲ್ಲ. ಅಯ್ಯೋ ಏನಾಗುತ್ತೆ, ನನ್ನ ಆಸ್ತಿ ಏನಾಗುತ್ತೆ, ನೋಡಿ ಎಷ್ಟು ಅಟ್ಯಾಚ್ ಆಗಿದ್ದೀವಿ. ಎಸ್, ನನಗೆ ಗೊತ್ತಾಗ್ತಿದೆ ಅಟ್ಯಾಚ್ ಆಗಿದ್ದೀನಿ ಅಂತ ಗೊತ್ತಿದೆ, ಅದರ ಮೇಲೆ ನನಗೆ ತುಂಬ ಮೋಹ ಇದೆ ಅಂತ ಗೊತ್ತಿದೆ. ಹಾಗಾದರೆ ಮೋಹನ ಕಳೆದುಕೋಬೋದಲ್ಲ, ಮೋಹ ಕಳೆದುಕೋಬೋದಲ್ಲ ಹಾಗಾದರೆ. ಯಾಕೆಂದರೆ ಅರ್ಜುನ ಕೂಡ ಮೋಹ ಹೋಗಿದ್ದು. ಏನು ಹೇಳ್ತಾನೆ, ಅಯ್ಯೋ ನಾನು ಹೇಗೆ ಬಾಣಗಳನ್ನು ಹೊಡಿಲಿ, ನನ್ನ ಮುತ್ತಾತ ಅವನು ನೋಡು, ನಾನೆಲ್ಲ ನನ್ನ ಕಾಲದ ನನ್ನ ಕಾಲ ಧೂಳು ಅವನ ಮೇಲೆ ಹತ್ತಿದೆ, ಶ್ವೇತ ವಸ್ತ್ರ ಕತ್ತಿದೆ ನೋಡಿ, ಇನ್ನೂ ಕಲೆ ಇದೆ ಅದು. ಆ ದ್ರೋಣಾಚಾರ್ಯರು ನನಗೆ ಪಾಠ ಕಲಿತವರು, ಆ ವಿದ್ಯೆ ಕಲಿಸಿದವರು, ನಾನು ಹೆಂಗೆ ಬಾಣಗಳಿಂದ ಹೊಡಿಲಿ? ನನ್ನ ಮಕ್ಕಳು ಸಹಾಯ ಇದ್ದಾರೆ, ನನ್ನ ಸ್ನೇಹಿತರಿದ್ದಾರೆ, ನನ್ನ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿರ್ತಕ್ಕಂಥವ್ರು ಎಷ್ಟೋ ಬಾಂಧವರಿದ್ದಾರೆ. ಅವ್ರಿಗೆ ಹೇಗೆ ನಾನು ಬಾಣಗಳಿಂದ ಹೊಡಿಲಿ ಕೃಷ್ಣ? ನೀನೇ ನಿನ್ನ ಗುರು ಸಾಂದೀಪ ಮುನಿ ಮುಂದೆ ಬಂದ ನಿಂತ್ಕೊಂಡ್ರೆ ನೀನು ಹೊಡಿತೀಯ ಬಾಣಗಳನ್ನು? ಇಲ್ಲ ನಿನ್ನ ತಾತ ಬಂದರೆ ಹೊಡಿತೀಯನಪ್ಪ? ನನಗೆ ಯಾಕೆ ಹೇಳ್ತಾ ಇದೀಯಾ ನೀನು? ಅಳ್ತಾ ಇದ್ದಾನೆ. ನಾವು ಕೂಡ ಗೋಗರಿತಾ ಇದ್ದೇವೆ ತಾನೆ. ಅಯ್ಯೋ ನಾನು ಬಡತನ ಆಗಿಬಿಟ್ಟೆ, ನಮ್ಮನ್ನೆಲ್ಲ ಮೋಸ ಮಾಡಿಬಿಟ್ರು, ಅವರೆಲ್ಲ ತೊಗೊಂಡೋದ್ರು, ಈಗ ಮಾಡಿದ್ರು, ಹಾಗೆ ಮಾಡೋದು ಗೋಗರಿತಾ ಇದೆಯಾ? ಅಲ್ಲ, ಅರ್ಜುನನು ಗೋಗರಿತಾ ಇದ್ದಾನೆ, ನಾನು ಗೋಗರಿತಾ ಇದ್ದಾನೆ. ಏನು ವ್ಯತ್ಯಾಸ ಇದೆ? ವ್ಯತ್ಯಾಸ ಏನಾದರೂ ಇದೆಯಾ? ಹಾಗಾದ್ರೆ ಮೆಡಿಸಿನ್ ರೆಡಿ ಇದೆಯಾ ತಾನೆ? ಹಾಗಾದ್ರೆ ಏನು ದಾಡಿ ನಿಮಗೆ ತೊಗೊಳ್ಳಿಕ್ಕೆ ಅಂತ ಕೇಳ್ತಾ ಇದ್ದೆ. ಶಾಸ್ತ್ರ ನಾನು ಕೇಳ್ತಾ ಇಲ್ಲ, ಅದು ಕೇಳ್ತಾ ಇದೆ. ಏನು ನಿನಗೆ ರೋಗ ಬಂದಿದೆ ನಿನಗೆ? ಹಾಗಾದರೆ ಗಂಭೀರವಾಗಿ ತೊಡ್ಕೊಳ್ಳೋಕ್ಕೆ ಏನಾಗಿದೆ ನಿನಗೆ? ಅದಕ್ಕೆ ದಾಸರು ಹೇಳ್ತಾರೆ, ಕೃಷ್ಣ ನಿನ್ನ ನಾಲಿಗೆಯಲ್ಲಿ ಮುಳ್ಳು ನೆಟ್ಟಿರೋದು, ಇದು ಕಲ್ಲು ಜರಿದು ಹೋಗಿರೋದು ಅಂತ ಹೇಳ್ತಾರೆ. ಕೃಷ್ಣನ ಬಗ್ಗೆ ನಿನಗೆ ಕೇಳಲಿಕ್ಕೆ ಮತ್ತು ನಾಮಸ್ಮರಣೆ ಮಾಡಲಿಕ್ಕೆ ನಿನಗೇನು ಮುಳ್ಳು ನೆಟ್ಟಿದೆ, ಇಲ್ಲ ಕಲ್ಲಿಗಿಲ್ಲಿ ಏನಾದರೂ ತೆರೆದುಗಿರಿದು ಏನಾದರೂ ಹೋಗಿದೆಯಾ ನಾಲಿಗೆಯಲ್ಲಿ? ಎಷ್ಟೊಂದು ಮಾತಾಡ್ತೀವಿ, ಆದರೆ ಭಗವಂತನ ಬಗ್ಗೆ ಮಾತನಾಡಲಿಕ್ಕೆ, ಭಗವಂತನ ಬಗ್ಗೆ ಕೇಳಲಿಕ್ಕೆ ಗಂಭೀರವಾದದಿಲ್ಲ. ತಕ್ಷಣವೇ ಅಪರೀಕ್ಷಿತ ಮಹಾರಾಜನಿಗೆ ಶೃಂಗಿ ಎನ್ನುವ ಬ್ರಾಹ್ಮಣ ಶಾಪ ಹಾಕ್ತಾನೆ. 7 ದಿನದೊಳಗಾಗಿ ತಕ್ಷಕ ಎಂಬ ಒಂದು ಹಾವು ಬಂದು ನಿನ್ನನ್ನು ಸಂಹಾರ ಮಾಡಲಿ ಅಂತ ಹೇಳ್ತಾನೆ. ಏನು ಮಾಡ್ತಾನೆ? ಅವನೆಷ್ಟು ಬಲಿಷ್ಠವಾಗಿರೋದು ಗೊತ್ತಾ? ಪಾಂಡವರ ವಂಶಸ್ಥನ ಅವನು, ಅಭಿಮನ್ಯುವನ ಮಗ, ಪಾಂಡವರ ಶ್ರೇಷ್ಠ ಕುಲದಲ್ಲಿ ಹುಟ್ಟಿದವನು. ಅವನು ತಕ್ಷಣ ಪ್ರಾರ್ಥನೆ ಮಾಡಿದ್ದಾಗಿದ್ದೆಲ್ಲ ಕೃಷ್ಣನ ಅಂಗಲಾಚೆ ಕೇಳಿದ್ದಾಗಿದ್ದರೆ ಕೊಟ್ಬಿಟ್ಟಿರೋನು. ಆದರೆ ಏನು ಮಾಡ್ತಾನೆ? ಭಗವಂತ ನನ್ನ ಭಗವದ್ಧಾಮಕ್ಕೆ ಕರೆಸಿಕೊಳ್ಳಕ್ಕಾಗಿ ಈ ಒಂದು ಪರಿಸ್ಥಿತಿಯನ್ನು ಇಟ್ಟಿದ್ದಾನೆ. ಹಾಗಾದರೆ ನಾನು ಯಾಕೆ ಇದರ ಮೇಲೆ ಮೋಹ ಹೋಗಲಿ? ಈ ಸಾಮ್ರಾಜ್ಯವನ್ನು ನೋಡ್ಕೊಳ್ಳಿಕ್ಕಾಗೋಸ್ಕರವಾಗಿ ನೇಮಿಸಿದ್ದಾನೆ, ಅವನೇ ನಿಯಾಮಕ. ನಾನು ಯಾಕೆ ಇದನ್ನು ನನ್ನ ರಕ್ಷಣೆ ಮಾಡುವವನು? ನಾನು ಯಾಕೆ ನಾನು ತಿಳ್ಕೊಳ್ಬೇಕು? ತಕ್ಷಣವೇ ಎಲ್ಲವೊಂದು ವಸ್ತ್ರಗಳನ್ನು ಎಲ್ಲವನ್ನು ಬಿಚ್ಚಿ ಕಳಚಿ ಬಿಸಾಕಿ ಕೌಪಿಯನ ದಾರಿಯಾಗಿ ಹೋಗ್ತಾನೆ. ಮನೆಗಳೆಲ್ಲ ಮೂರ್ಛೆಯಾಗಿ ಬಿದ್ದು ಹೋಗ್ತಾರೆ, ಅಂಗಲಾಚ್ತಾರೆ. ನೀನು ರಾಜ, ನೀನೇ ರಕ್ಷಣೆ ಕೊಡದಿದ್ದರೆ ಇನ್ಯಾರಿದ್ದಾರೆ ಅಂತ ಕೇಳ್ತಾನೆ. ಮೋಹ ಅಂದ್ರೇನು ಗೊತ್ತಾ? ಹೆಂಡತಿ. ಆ ಹೆಂಡತಿ ಮೂರ್ಛೆ ಹೋಗ್ತಾಳೆ. ಎಲ್ಲವನ್ನು ಕೂಡ ನೋಡ್ತಾ ಇದ್ದಾನಲ್ಲಿ ಪರೀಕ್ಷಿತ ಮಹಾರಾಜ. ಜನಮೇಜಯ ಮಗ ಹೇಳ್ತಾನೆ, ಪಪ್ಪ ಬೇಡ, ತಂದೆ ಬೇಡ, ಬಿಡಬೇಡ, ಬಿಟ್ಟು ಹೋಗಬೇಡ ಅಂತ ಹೇಳ್ತಾನೆ. ಆದರೂ ಕೂಡ ಕೌಪಿಯನ ದಾರಿಗೆ ಎದ್ದು ಹೊರಟು ಹೋಗ್ಬಿಡ್ತಾನೆ. ಹೇಗೆ ಹೋಗ್ತಾನೆ ಅಲ್ಲಿ ಹೇಳ್ತಾರೆ, ಹೇಗೆ ನಾವು ಹೇಸಿಗಳನ್ನು ನಾವು ಸ್ಟೂಲ್ ಪಾಸ್ ಮಾಡಿದಾಗ, ಅಯ್ಯೋ ನನ್ನ ಕಡೆ ಒಂದು 2 kg ಹೊರಟೋಯ್ತು ಅಂತ ಯಾರಾದರೂ ಅಳ್ತಾರ? ಮೂರ್ಖ ನೀನು ಅಂತ ಹೇಳುತ್ತೆ ಶಾಸ್ತ್ರ. ಭೌತಿಕಕ್ಕೋಸ್ಕರ ನಾನು ಇದನ್ನು ಬಿಟ್ಟು ಹೋಗಬೇಕಂತ ಹೇಳ್ತಾ ಇದ್ದಾನೆ. ಹೇಸಿಗೆಗೆ ನೀನು ಹುಳುವಾಗಿ ನೀನು ಮೇಯ್ತಾ ಇದೆಯಾ ಅಂತ ಹೇಳುತ್ತೆ ಭಾಗವತ. ಇದು ಹೇಳುತ್ತೆ.
ಭೌತಿಕದಲ್ಲಿ ಇನ್ನೂ ಆನಂದ ವ್ಯಕ್ತಪಡಿಸ್ಬೇಕಂತಂದವನು ಹೇಸಿಗೆಯಲ್ಲಿ ಹುಳ ಹೇಗೆ ನಾನು ತಿನ್ನಬೇಕು ಅಂತ ವ್ಯವಸ್ಥೆ ಮಾಡ್ತಿದ್ದೀವಿ, ಇನ್ನೂ ಅಷ್ಟು ತುಳಿಬೇಕು ಅನ್ನಬೇಕು ಅನ್ನೋಂಥ ನನ್ನಲ್ಲಿ ಕೂಡ ಆಸೆಗಳಿದೆ ಅಂತ. ಈ ಮೋಹನ ಬಿಟ್ಟೋಗಿಸಲಿಕ್ಕೋಸ್ಕರವಾಗಿ ನಾನು ಹೇಳ್ತಾ ಇಲ್ಲ, ಶಾಸ್ತ್ರ ಹೇಳ್ತಾ ಇದೆ. ಆಮೇಲೆ ಬನ್ನಿ ಹೊರಗಡೆ ನೋಡ್ಕೊಳ್ತೇನೆ ಅನ್ಬೇಡಿ. ನಾನೇನು ಹೇಳ್ತಾ ಇಲ್ಲ, ಶಾಸ್ತ್ರ ಏನು ಹೇಳ್ತಾ ಹೇಳ್ತಾ ಇದ್ದೇನೆ ಅಷ್ಟೇ. ಇದು ನನ್ನ ಮಾತುಗಳಲ್ಲ, ಇವೆಲ್ಲನೂ ಆಚಾರ್ಯರುಗಳು ಬರೆದಿಟ್ಟಿರ್ತಕ್ಕಂಥದ್ದು. ಹಾಗೆ ನಾವು ಗಂಭೀರವಾಗಿ ತೊಡಗಿದ್ದೇ ಆಗಿದ್ದರೆ ಎಲ್ಲ ಮೋಹಗಳು ಬಿಟ್ಟು ಅದು ನಿಜವಾದ ಭಕ್ತ, ವೈಷ್ಣವ ಎಂದೆಂದಿಗೂ ಈ ಭೌತಿಕವಾಗಿರ್ತಕ್ಕಂಥದಕ್ಕೆ ಎಂದೂ ಅಂಟುಕೊಂಡಿರೋದಿಲ್ಲ. ಆಯಿತು, ಭಗವಂತನ ಇಚ್ಛೆ ಏನಾಗುತ್ತೋ ಆಗಲಿ. ಅಂಥವನಿಗೆ ಇಲ್ಲದ್ದನ್ನು ಕೊಡ್ತಾನೆ ಭಗವಂತ, ಇರುವುದನ್ನು ರಕ್ಷಣೆ ಮಾಡ್ತಾನೆ. ಅವನು ಗೊತ್ತು ನನ್ನ ಮುಂದಿನ ಜೀವನ ಏನಾಗ್ತಿದೆಯೋ ಅಂತ ಅವನಿಗೆಲ್ಲನೂ ಗೊತ್ತು. ಹೇಗೆಂದರೆ ಚಿತ್ರಕೇತು ಒಂದು ಸರಿ ಪಾರ್ವತಿ ಅವನು ಹೋಗ್ತಾ ಇರ್ತಾನೆ, ಭಗವಂತ ಕೊಟ್ಟಿರ್ತಾನೆ ಒಂದು ವಿಮಾನಯಾನವನ್ನು, ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ, ಆಕಾಶ ಮಾರ್ಗ ಹೋಗ್ತಾ ಇರ್ತಾನೆ. ಶಿವ ಎಲ್ಲರನ್ನ ಕೂತ್ಕೊಂಡು ಆ ಒಂದು ದೇವತೆಗಳ ಒಂದು ಇದರಲ್ಲಿ ಕೂತ್ಕೊಂಡು ಒಂದು ಸಭೆ ನಡೀತಾ ಇರುತ್ತೆ. ಆ ಸಭೆಯಲ್ಲಿ ನಡೀತಿರ್ಬೇಕಾದ್ರೆ ಏನು ಮಾಡ್ತಾನೆ, ಶಿವ ಪಾರ್ವತಿಯನ್ನು ತೊಡೆ ಮೇಲೆ ಕೂಡಿಸಿರ್ತಾನೆ. ತೊಡೆ ಮೇಲೆ ಕೂತ್ಕೊಂಡು ಅವಳು ಅಪ್ಕೊಂಡಿರ್ತಾನೆ. ನೋಡಿದ್ದೀರಾ ಪಿಕ್ಚರ್ಗಳು? ಶಿವ ಹೇಗೆ ಪಾರ್ವತಿ ತೊಡೆ ಮೇಲೆ ಮಾಯಾದೇವಿ ಅವಳನ್ನ ಅಲಂಗಿಸಿ ಕೂತ್ಕೊಂಡು ಸಭೆ ನಡೆಸ್ತಾ ಇರ್ತಾನೆ. ಚಿತ್ರಕೇತ ನೋಡ್ತಾನೆ, ಇದೇನಾದರೂ ಸಂಪ್ರದಾಯನ ಇದು? ತುಂಬಿದ ಸಭೆಯಲ್ಲಿ ನಿನ್ನ ಪತ್ನಿಯನ್ನು ತಗೊಂಡು ಒಪ್ಪಿಕೊಂಡು ಕೂತ್ಕೊಂಡಿದ್ಯಾ? ನೀನಂಥ ಧಾರ್ಮಿಕ ವ್ಯಕ್ತಿ ನೀನೇನೋ ಭಗವಂತನ ಅವತಾರ ನೀನು? ಯಾರಾದರೂ ಅಲಂಗಿಸ್ತಾರ ಪಬ್ಲಿಕ್ಕಲ್ಲಿ? ಸಾಮಾನ್ಯ ಜನರಲ್ಲಿ ಇಂಥ ತುಂಬಿದ ಸಭೆಯಲ್ಲಿ ನೀನು ಕೂತ್ಕೊಂಡಿದ್ಯಾ, ನೀನು ಎಂಥವನು ಅಂತ ಹೀಯಾಳಿಸ್ತಾನೆ, ಮಾತಾಡ್ತಾನೆ. ಅದನ್ನೆಲ್ಲವನ್ನು ಕೇಳಿದ ಶಿವ ನಗ್ತಾನೆ ಅಷ್ಟೆ, ನಕ್ಕು ಸುಮ್ಮನಾಗ್ತಾನೆ. ಯಾಕೆಂದರೆ ವೈಷ್ಣವಾನಿತ ಶಂಭೋ, ಪರಮ ವೈಷ್ಣವ ಅಂದರೆ ಯಾರು? ಶಿವ. ಶಿವನಿಗೆ ನೀವೇನಾದರೂ ನೈವೇದ್ಯ ಕೊಟ್ಟರೆ ಅವನೇನು ಮಾಡ್ತಾನೆ? ಭೂತ ಪ್ರೇತಗಳಿಗೆ ಕೊಡ್ತಾನೆ. ಯಾರಾದರೂ ಭಕ್ತರಿಗೆ ನೀವು ಈರುಳ್ಳಿ ಬೆಳ್ಳುಳ್ಳಿ ಇರೋದು ಕೊಟ್ಬಿಡಿ, ಭಗವಂತ ನೈವೇದ್ಯ ಇಲ್ಲ ಆಯ್ತಂತ ತೊಗೊಳ್ತಾರೆ, ಬೇರೆ ಯಾರಿಗೋ ಕೊಟ್ಬಿಡ್ತಾನೆ. ಅವನು ಭೂತ ಪ್ರೇತಗಳಿಗೆ ಕೊಡ್ತಾನೆ. ಅಲ್ಲಿ ಪ್ರಸಾದವನ್ನು ಅರ್ಪಣೆ ಮಾಡಿ ಕೊಟ್ಟಿದ್ದಾಗಿದ್ದರೆ ಶಿವ ಆನಂದದಿಂದ ತಗೊಳ್ತಾನೆ. ಅದಕ್ಕೆ ಯಾವಾಗಲೂ ದೇವತೆಗಳನ್ನು ವರ್ಷಿಪ್ ಮಾಡಬೇಕಂದ್ರೆ ಮೊದಲು ಹೇಗಿತ್ತು ಅಂತ ಹೇಳಿದ್ರೆ, ಹೇಗಿತ್ತು ಗೊತ್ತಾ? ಮೊದಲು ವಿಷ್ಣುವಿಗೆ ಕೊಡೋದು, ಉಳಿದ ಪ್ರಸಾದವನ್ನು ಉಚ್ಚಿಷ್ಟ ಅಂತ ಕೊಡ್ತಾಯಿದ್ರು. ಅದರಲ್ಲಿ ಅದಕ್ಕೆ ದೇವಾನುದೇವತೆಗಳೆಲ್ಲ ಸಂತುಷ್ಟವಾಗಿ ಸಮೃದ್ಧ ಭೌತಿಕದಲ್ಲಿ ಎಲ್ಲ ರೀತಿಯಿಂದ ಅವನು ಕೊಡ್ತಾಯಿದ್ದ. ಆದರೆ ಇವಾಗ ಏನು ನೋಡಿ, ಪೂಜೆ ಪುನಸ್ಕಾರಗಳು ನಡೀತಾ ಇದೆ, ಎಲ್ಲ ಮಂದಿರಗಳಿದೆ, ಆದರೂ ಮಳೆ ಇಲ್ಲ, ಗಿಡ ಮರಗಳನ್ನು ಕಡಿತಾ ಇದ್ದಾರೆ, ರಾಕ್ಷಸರುಗಳ ಜೀವನ ಹೇಗೆ ನಡೀತಾ ಇದೆ, ಹೊರಗಡೆ ಬರ್ಬರವಾಗಿ ಹತ್ಯೆ ನಡೀತಾ ಇದೆ, ಅತ್ಯಾಚಾರ ನಡೀತಾ ಇದೆ, ಅನಾಚಾರ ನಡೀತಾ ಇದೆ. ಯಾಕೆ? ಎಲ್ಲಿ ಭಗವಂತನ ರಾಮರಾಜ್ಯ ಬೇಕು ಅಂದರೆ ಭಗವಂತನ ನಾಮಸ್ಮರಣೆ ಇಲ್ವೋ, ಭಗವಂತನ ಬಗ್ಗೆ ಲೀಲೆಗಳು ಓಡಾಡ್ತಾ ಇಲ್ವೋ, ಭಗವಂತನ ಸೇವೆ ನಡೀತಾ ಇರೋದು ಎಲ್ಲ ಅತ್ಯಾಚಾರ ಅನಾಚಾರಗಳೇ ನಡೆಯೋದು. ನಿಜವಾಗಿಯೂ ಏನು ಗೊತ್ತಾ, ನಾವು ನಡೀತಿರೋದು ಪ್ರತಿಯೊಬ್ಬರನ್ನು ನನಗೊಬ್ಬರು ಯಾರಾದರೂ ಪತ್ನಿ ಆಗ್ಬೋದು, ಇಲ್ದಿದ್ರೆ ಎಲ್ಲರೂ ನನ್ನ ತಾಯಿಗಳ ಸಮಾನ, ಮಾತಾಜಿ ಅಂತ ಕರಿತೀವಿ ನಾವು. ಅಂಥ ಹೆಣ್ಣಿನ ಕುಲಕ್ಕೆ ನಾವು ರಕ್ಷಣೆ ಇಲ್ಲದಾಗಿದೆ. ಯಾಕೆಂದರೆ ಅಂಥ ಧಾರ್ಮಿಕವಾಗಿರ್ತಕ್ಕಂಥದ್ದನ್ನು ಅದರ ಬಗ್ಗೆ ನಾನು ಕೇಳ್ತಾ ಇಲ್ಲ. ಇನ್ನೇನು ಬೇಕು? ಬಹಿರಂಗವಾಗಿರತಕ್ಕಂಥ ಇಂದ್ರಿಯಗಳು ಏನು? ಆ ಸುಖವನ್ನೇ ಬಯಸ್ತಾ ಇದೆ, ಸುಖವನ್ನು ನೀನು ಕೊಡಲೇಬೇಕು. ಅಂತರಂಗವಾಗಿರ್ತಕ್ಕಂಥ ಇಂದ್ರಿಯಗಳು ಆಧ್ಯಾತ್ಮಿಕವಾಗಿ ನೀನು ಉಣಬಡಿಸಲಿಲ್ಲ ಅಂದರೆ ಬಹಿರಂಗವಾಗಿರ್ತಕ್ಕಂಥ ಇಂದ್ರಿಯಗಳು ನಿನಗೆ ಸುಮ್ಮನೆ ಬಿಡೋದಿಲ್ಲ, ತೃಪ್ತಿ ಕೊಡಲೇಬೇಕು. ಆವಾಗ ಅನ್ಯ ಮಾರ್ಗ ವಾಮ ಮಾರ್ಗವನ್ನು ಹಿಡಿಲೇಬೇಕು. ವಾಮ ಮಾರ್ಗ ಯಾವಾಗ ಹಿಡಿತೋ ಮಳೆ ಬೆಳೆ ಎಲ್ಲವೂ ಕೂಡ ತನ್ನಿಂತಾನೇ ಪ್ರಕೃತಿ ಹಿಡ್ಕೊಳ್ಳುತ್ತೆ. ಅದಕ್ಕಾಗಿಯೇ ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡಬೇಕು. ಎಷ್ಟೆಷ್ಟು ಭಗವಂತನ ನಾಮಸ್ಮರಣೆ ಮಾಡ್ತಾನೋ, ಭಗವಂತನ ಸೇವೆ ಮಾಡ್ತಾನೋ, ಅವನೊಬ್ಬ ಯೋಧಕ್ಕೆ ಸಮಾನ. ಇಡೀ ವಿಶ್ವಕ್ಕೆ ಅವನು ಒಳ್ಳೆಯದನ್ನು ಮಾಡ್ತಾ ಇದ್ದಾನಂತ ಅರ್ಥ. ಯಾಕೆ ಭಕ್ತರು ಏನೋ ಸುಮ್ಮನೆ ಜಪ ಮಾಡಿ ಕೂತ್ಕೊಳ್ಳೋಲ್ಲ, ವೇಸ್ಟ್. ನೀವು ವೇಸ್ಟ್ ಅಲ್ಲ, ಅವನು ಯೋಧ. ಆ ಯೋಧನಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಯೋಧ ಯಾರು? ಭಗವದ್ಭಕ್ತ. ಇಂಥ ಕೆಟ್ಟ ಕೆಲಸ ಕಾರ್ಯಗಳಿಗೆ ಎಂದೂ ಕೂಡ ಅವನು ಗಮನವನ್ನೇ ಕೊಡೋದಿಲ್ಲ. ಅಂಥ ಕಾರ್ಯವನ್ನು ಮಾಡ್ತಿರಬೇಕಾದ್ರೆ ಅಂಥ ಶಿವ ಏನು ಹೇಳ್ತಾನೆ, ಅಲ್ಲ ಬೈತಾ ಇದ್ದಾನೆ ಚಿತ್ರಕೇತು, ನಗತಾನೆ ಮಗಳನಾಗೆ ಅಷ್ಟೆ. ಆದರೆ ಪಾರ್ವತಿ ತುಂಬ ಕ್ರೋಧಾವಿಷ್ಟಳಾಗ್ತಾಳೆ. ಎಲ್ಲ ದಕ್ಷ ಪತಿಯಾದಿಗಳು ಬಂದು ನನ್ನ ಗಂಡನಿಗೆ ಬಂದು ನಮಸ್ಕಾರ ಮಾಡ್ತಾರೆ. ಸರ್ವಶ್ರೇಷ್ಠನಾಗಿರ್ತಕ್ಕಂಥ ಶಿವನಿಗೆ ನೀನು ಎಂಥ ಬೋಧನೆ ಮಾಡಿದೆ, ನೀನು ಸರ್ವಶ್ರೇಷ್ಠನ, ನೀನೊಬ್ಬ ದೇವತೆಯನ,
ಇಲ್ಲ ಶಿವನಿಗಿಂತ ನೀನು ಶ್ರೇಷ್ಠ ಅಂತ ತಿಳ್ತಾರೆ. ಎಲೇ ಮೂರ್ಖ, ನೀನು ರಾಕ್ಷಸನಾಗಿ ನೀನು ಹುಟ್ಟು, ವಂಶದಲ್ಲಿ ನೀನು ಹುಟ್ಟು ಅಂತ ಶಾಪವನ್ನಾಗ್ತಾನೆ. ತಕ್ಷಣವೇ ಚಿತ್ರಕೇತು ಕೆಳಗಿಳಿದು ಬಂದು ಹೇಳ್ತಾನೆ, ಮಾತೆ ನೀನು ನುಡಿದಿದ್ದು ಸರಿಯಾಗೇ ಇದೆ ತಾಯಿ. ಆಯಿತು, ನಾನೇನೋ ಮಾಡಿರ್ತಕ್ಕಂಥ ಹಿಂದೆ ಕರ್ಮಕ್ಕಲೋಗ ಏನೋ ಇರಬೇಕು, ಅದು ನಾನು ಶ್ರೇಷ್ಠವಾಗಿ ನಾನು ಸ್ವೀಕಾರ ಮಾಡ್ತೀನಮ್ಮ. ಆಯಿತು, ನೀನು ಕೊಡು. ಆದರೆ ನಿನಗೆ ನಾನು ಎಂದೂ ನಾನು ಕೆಳಗಿಳಿದು ಬಂದಿರೋ ನಿನಗೆ ನಾನು ಕ್ಷಮೆ ಬೇಡಲಿಕ್ಕೆ ಬಂದಿಲ್ಲ. ಆದರೆ ಸಾಮಾಜಿಕವಾಗಿ ಹೇಗೆ ಕುತ್ಕೊಳ್ಬೇಕು ಅಂತ ನನಗೆ ಗೊತ್ತಿದ್ದು ನಾನು ಹೇಳಿದ್ದೇನೆ ಅಷ್ಟೇ. ಅದ್ರ ನಂದೇನು ತಪ್ಪು? ಹಾಗಾದರೆ ಆ ಬಾಯಿಯಲ್ಲಿ ನಾನು ನುಡಿಬಾರ್ದಾಯ್ತು. ಹಾಗಾದರೆ ದೇವೋತ್ತಮ ಪರಮಪುರುಷನ ಇಚ್ಛೆ ಇದಾಗಿತ್ತು. ಹಾಗಾದರೆ ತಾಯಿ, ನಾನು ನಿನ್ನ ಮೇಲೆ ಕ್ಷಮೆ ಬೇಡೋದಿಲ್ಲ, ಅದನ್ನು ಸ್ವೀಕಾರ ಮಾಡ್ತೀನಿ. ಎಸ್, ನಾನು ರಾಕ್ಷಸನಾಗೆ ನಾನು ಹುಡ್ತೀನಿ, ನಾನು ಯಾವುದಕ್ಕೂ ಹೆದರೋದಿಲ್ಲ. ಆ ದೇವೋತ್ತಮ ಪರಮಪುರುಷನು ನಿನ್ನ ಬಾಯಿಂದ ನುಡಿಸಿದ್ದಾನಂದರೆ ಅದನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೋಗ್ತಾನೆ. ಹೇಳಿ ಹೋಗ್ತಾನೆ, ಸ್ವೀಕಾರ ಮಾಡಿ ಹೊರಟು ಹೋಗ್ತಾನೆ. ಪಾರ್ವತಿಗೆ ಅನಿಸುತ್ತೆ ದುಗಡ ಹುಟ್ಟುತ್ತೆ, ನಾನು ತಪ್ಪು ಮಾಡೋಣ ಅಂತ. ಅವಾಗ ಬಹಿರಂಗವಾಗಿ ಶಿವ ಹೇಳ್ತಾನೆ, ನೋಡಿದ್ಯಾ ದೇವಿ, ವೈಷ್ಣವರಂದರೆ ಏನು ಗೊತ್ತಾ? ವೈಷ್ಣವರು ಎಂದೆಂದೂ ಧೃತಿಗಡುವುದಲ್ಲಿ ನೀನು ರಾಕ್ಷಸರಾಗಿರಲಿ ಅಂತ ಕೆಳ ಹಂತದಲ್ಲಿ ಹೋದರೂ ಕೂಡ ಅವರು ಅನ್ಯ ಮಾರ್ಗವನ್ನು ಹಿಡಿಯೋದಿಲ್ಲ, ಪಾಪಕ್ಕೋಸ್ಕರ ಮಾಡಿದ ಪಶ್ಚಾತ್ತಾಪವನ್ನು ಪಡೋದಿಲ್ಲ, ಮತ್ತು ಅವರು ತಪ್ಪಾಯಿತು ನನ್ನ ಕ್ಷಮಿಸಿಬಿಡು ಅಂತ ಕೇಳೋದಿಲ್ಲ, ಸ್ವೀಕಾರ ಮಾಡೋವಂಥ ಭಕ್ತರವರು. ಇವನ ಸಾವಿಗೂ ಅಂಜದಂತ ಬರೋರು. ಅದಕ್ಕೆ ಭಗವಂತ ಭಕ್ತನಾಗಿದ್ದರೆ ಈ ಒಂದು ಅರಮನೆಯಲ್ಲಾಗಲಿ, ನರಕದಲ್ಲಾಗಲಿ, ಸ್ವರ್ಗದಲ್ಲಾಗಲಿ, ಎಲ್ಲಿದ್ದರೆ ಏನು ಭಗವಂತನ ನಾಮಸ್ಮರಣೆಯನ್ನು ಮಾಡ್ಬೋದು. ಆದರೆ ಪ್ರಾರಂಭದಲ್ಲಿ ನಿಮ್ಗೆ ಹಾಗೆ ಅಷ್ಟೆಲ್ಲನೂ ಅಟ್ಯಾಚ್ಮೆಂಟ್ ಇರುತ್ತೆ. ಆದರೆ ಅದನ್ನು ಯಾವುದನ್ನೂ ಬಿಡಬಾರ್ದು. ಅದನ್ನೆಲ್ಲವನ್ನೂ ಸ್ವೀಕಾರ ಮಾಡ್ತಾ ಭಗವಂತನ ಭಕ್ತಿ ಮಾಡ್ತಾ ಮಾಡ್ತಾ ಹೋದರೆ ಮೋಹ ಕೆಳಗೆ ತನ್ನಿಂದ ತಾನೇ ಇರುತ್ತೆ. ಆವಾಗ ವೈರಾಗ್ಯವನ್ನು ತೋರಿಸ್ಬೇಕು. ಇಲ್ಲಾಂದರೆ ಅಯ್ಯೋ ನೀನು ಯಾರು ಹೋಗೋ, ಮನೆಗೆ ಹೋಗಿ ಗಂಡನ ಹೋಗಿ ನೀನು ಯಾರು ಹೋಗೋ, ಭಗವಂತನೇ ಇದ್ದಾನೆ, ನೀನೇನು ಹಾಗೆಲ್ಲ ಅನ್ನಬಾರ್ದು. ಕರ್ತವ್ಯನ ನಿರ್ವಹಿಸಬೇಕು. ಭಾಗವತದಲ್ಲಿ ಹಂಗೆ ಹೇಳಿದೆ, ನೀನು ಯಾರೋ ಹೋಗೋ ಅಂತ ಹೇಳ್ಬಿಡಬಾರ್ದು. ಅಲ್ಲೆಲ್ಲ ಗೌರವಾದರಗಳನ್ನು ಕೊಡಬೇಕು. ಯಾಕೆಂದರೆ ಭಗವಂತನ ರೆಪ್ರೆಸೆಂಟೇಟಿವ್ ಅವರೆಲ್ಲನೂ, ಭಗವಂತನ ಅನುಯಾಯಿಗಳವರೆಲ್ಲರೂ. ಅವರು ಕೆಟ್ಟ ಮಾರ್ಗದಲ್ಲಿದ್ದರೂ ಕೂಡ ನಾವು ಸೇವೆ ಮಾಡಬೇಕು, ನಾವು ಟೇಕ್ ಕೇರ್ ಮಾಡಬೇಕು. ಅದು ಭಗವದ್ಭಕ್ತಿ. ಹಾಗಂತ ಇವತ್ತು ಭಾಗವತಂ ಕೇಳಿದೆ, ನೀವೆಲ್ಲ ಯಾರೇನು ಬಿಟ್ಬಿಡಿ ಹೋಗಲಿ, ಎಲ್ಲ ಅವನೇ ಇದ್ದಾನೆ ನೋಡ್ಕೊಳ್ತಾನೆ. ಹಾಗಿರಬಾರ್ದು. ಭಗವದ್ಭಕ್ತರು ಅಂದರೆ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸ್ತಾರೆ, ಅದೇ ರೀತಿ ಭಗವಂತನ ನಾಮಸ್ಮರಣೆಯಲ್ಲಿರ್ತಾರೆ. ಒಂದಿಲ್ಲ ಒಂದು ಈ ಜೀವಿ ನನ್ನ ಸಹಪಾಠಿ ಇಷ್ಟು ನನಗೆ ತೊಂದರೆ ಕೊಡ್ತಾ ಇದೆ, ಕೃಷ್ಣ ಪ್ರಜ್ಞೆಯನ್ನು ಮಾಡ್ತಿರ್ಬೇಕಾದ್ರೆ ಜಪ ಮಾಡಿಸ್ಕೊಡ್ತಾ ಇಲ್ಲ, ತೊಂದರೆ ಕೊಡ್ತಾರೆ ಮನೆಯವರು, ಆದರೂ ಸಹಿತ ಅವ್ರನ್ನ ಚೆನ್ನಾಗಿ ಸೇವೆ ಮಾಡಬೇಕು. ಒಂದಿಲ್ಲ ಒಂದು ದಿವಸ ನಾನು ಮಾಡಿರ್ತಕ್ಕಂಥ ನಾಮಗಳು, ನನ್ನ ಮಾಡಿರ್ತಕ್ಕಂಥ ಪ್ರಸಾದಗಳು ಅವ್ರನ್ನ ಬದಲಾವಣೆ ಮಾಡುತ್ತೆ ಭಗವಂತ. ಅದು ಬದಲಾವಣೆ ಆಗೇ ಆಗುತ್ತೆ ಅನ್ನೋದು ಯಾವ ಶ್ರೇಷ್ಠವಾಗಿ ಶ್ರದ್ಧೆಯಿಂದ ಮಾಡ್ತಾನೋ ಭಗವಂತ ಅದನ್ನು ನೋಡ್ತಾನೆ. ಇಂಥ ಕಠಿಣ ಸ್ಥಿತಿಯಲ್ಲೂ ನೀನು ಭಕ್ತಿಯನ್ನು ಹೇಗೆ ನಿರ್ವಹಿಸ್ತೀಯ ಅಂತ ನೋಡ್ತಾನೆ. ಹಾಗಂತ ಅವ್ರನ್ನ ತಿರಸ್ಕಾರ ಮಾಡಬೇಕಾಗಿಲ್ಲ. ಇಲ್ಲಿ ಭಾಗವತಂದಲ್ಲಿ ಕೇಳಿದ್ದೀನಿ, ನೀನು ಯಾರು ಹೊರಟೋಗು ಅಂತ ಹೇಳ್ಬಾರ್ದು, ತಪ್ಪು ಅದು. ಅದಕ್ಕಾಗಿ ವೈಷ್ಣವರು ಎಲ್ಲವನ್ನೂ ತಗೊಳ್ತಾರೆ. ಹಾಗೆ ತಗೊಂಡು ಅವನೇನು ಮಾಡ್ತಾನೆ, ಮುಂದೆ ರಾಕ್ಷಸನಾಗಿ ಹುಡ್ತಾನೆ, ವೃತ್ರಾಸುರನಾಗಿ ಹುಡ್ತಾನೆ. ಹೇಗೆ ಆಕಾಶದ ಎತ್ತರವಾಗಿರ್ತಾನೆ ಅಂಥ ರಾಕ್ಷಸ. ಯಾರನ್ನು? ಇಂದ್ರನನ್ನು ಕೊಲ್ಲಲಿಕ್ಕೆ ಬಂದಿರ್ತಾನೆ. ಇಂದ್ರನನ್ನು ಕೊಲ್ಲಬೇಕಾದ್ರೆ ಏನು ಮಾತಾಡ್ತಾನೆ ಅಲ್ಲಿ? ಏನು ಯೋದ್ಧ ಆಗಿ ಮಾತಾಡ್ತಾನೆ. ಹಿಂದಿನದ ಅವನು ವೃತ್ರಾಸುರ ಬಂದು ಗರ್ಜನ ಹಾಕಿದಕ್ಕೆಲ್ಲ ಮೂರ್ಛೆ, ದೇವಾನುದೇವ ಮೂರ್ಛೆ ಹೋಗಿ ಬೀಳ್ತಾರೆ. ಇವನನ್ನು ಬಗ್ಸೋದಕ್ಕಾಗೋದಿಲ್ಲ ಅಂತ ಓಡಿ ಹೋಗ್ತಾರೆ. ಹೇಡಿಗಳೇ ಅಂತ ಕರೀತಾನೆ. ಆಮೇಲೆ ದೇವತೆಗಳೇನು ಮಾಡಿ ಹಿಂದಿನಿಂದ ಬಂದು ಆ ರಾಕ್ಷಸರ ಅವನ ಅನುಯಾಯಿಗಳನ್ನ ಕೊಲ್ತಾರೆ. ಅಲ್ಲಿ ಹೇಳ್ತಾನೆ, ಎಲೆ ಹೇಡಿಗಳೇ, ಧೈರ್ಯ ಇದ್ರೆ ಮುಂದೆ ಬನ್ನಿ. ನೀವು ಓಡ್ತಾ ಇದ್ದೀರ, ರಾಕ್ಷಸರುಗಳು ಮಲಕ್ಕೆ ಸಮಾನ, ನೀವೆಲ್ಲರೂ ವೈರಿಗಳನ್ನು ಬಂದು ಆಕ್ರಮಣ ಮಾಡ್ತಿದ್ದೀರ, ಓಡಿ ಹೋಗ್ತಾ ಇದ್ದೀರಾ ನೀವು ಅಂತ ಹೇಳ್ತಾನೆ. ಅಂಥ ಸಕಲ ದೇವಾನುದೇವತೆ ತನ್ನ ಕಾಲಲ್ಲಿ ತುಳಿದು ಸಂಹಾರ ಮಾಡ್ತಾನೆ. ಕೊನೆಗೆ ಇಂದ್ರ ಬಂದು ಇದರ ನಿಂತುಕೊಂಡಾಗ ಗದೆಯನ್ನು ಕೊಡ್ತಾನೆ. ವಜ್ರಾಯುಧನೂ ತಗೋತಾನೆ. ಆ ಗದೆಯನ್ನು ಉಪಯೋಗಿಸ್ತಾನೆ. ಆ ಗದೆಯನ್ನು ಎಡಗೈಯಿಂದ ಹಿಡಿದು ಆನೆಗೆ ಒಂದು ತಲೆಗೆ ಹೊಡಿತಾನೆ. 17 ಗಜ ಹಿಂದಗಡೆ ಹೋಗುತ್ತದು, ಮೂರ್ಛೆ ಹೋಗಿ ಬೀಳುತ್ತೆ. ಸಂಪೂರ್ಣವಾಗಿ ಎಲ್ಲ ರಕ್ತವಾಗುತ್ತೆ ಅವನ ವಾಹನ. ಆವಾಗ ಏನು ಮಾಡ್ತಾನೆ, ಇಂದ್ರ ತನ್ನ ಸ್ಪರ್ಶ ಮಾಡಿ ಮತ್ತೆ ಅದಕ್ಕೆ ಚೇತನ ಕೊಟ್ಟು ಎದ್ದು ಹೊರಡಕ್ಕೆ ಬರ್ತಾನೆ. ಎಡಗೈಗೆ ಕತ್ತರಿಸ್ತಾನೆ ವೃತ್ರಾಸುರನ. ಹೇಳ್ತಾನೆ, ಇವೆಲ್ಲ ಗದೆಗಳನ್ನು ಬಿಡಬೇಡ, ಬಿಡು ನಿನ್ನ ವಜ್ರಾಯುಧ, ಸಂಹಾರ ಮಾಡು ನನ್ನ ಬೇಗ. ಆ ದೇವೋತ್ತಮ ಪರಮಪುರುಷನ ಸೇವೆ ಮಾಡ್ತೀನಿ ನೇರವಾಗಿ. ಹೇ ಇಂದ್ರ, ಯಾಕೆ ಹೆದರ್ತಾ ಇದೆಯಾ? ಬಿಡು ಆ ವಜ್ರಾಯುಧವನ್ನು, ಈ ಗದೆಗಳನ್ನು ಬಿಡಬೇಡ, ಹೇಡಿಯೇ ಉಪಯೋಗಿಸು ಹೇಳ್ತಾನೆ. ಏನಾಗಿ ಮಾತಾಡ್ತಾನೆ ಅವನು. ಯಾಕೆ ಭಗವದ್ಭಕ್ತ ಎಂದೂ ಸಾವಿಗೆ ಹೆದರೋದಿಲ್ಲ. ಒಂದು ಕೈಯನ್ನು ಕಟ್ ಮಾಡ್ತಾನೆ. ಆಮೇಲೆ
ಬಲಗೈಯಿಂದಲೂ ಕೂಡ ಹೋರಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇಂದ್ರ ಬಿಡಬೇಡ, ನೀನು ಬಿಡಬೇಡ ಅಂತ ಹೇಳ್ತಾನೆ. ತನ್ನ ಗದೆಯ ಪ್ರಹಾರದಿಂದ ವಜ್ರಾಯುಧ ಕೆಳಗೆ ಬೀಳುತ್ತೆ. ವಜ್ರಾಯುಧ ಕೆಳಗೆ ಬಿದ್ರೂ ಮುಖ ಕೆಳಗಿಡ್ತಾನೆ. ಛೀ, ನಾನು ಹೇಡಿ ಅಂತ ಮತ್ತೆ ನಾನು ಎತ್ತಬಾರ್ದು ಅಂತ ಹೇಳ್ತಾನೆ. ಅವಾಗ ಹೇಳ್ತಾನೆ, ಏ ಜಯ ಮತ್ತು ಅಪಜಯ ನಿಂದು ಅಂತ ತಿಳ್ಕೊಂಡಿದ್ದ ಆ ದೇವೋತ್ತಮ ಪರಮ ಪುರುಷನಂಥದ್ದು. ನಾನು ಸೋತ್ರನು ಕೃಷ್ಣನದೇ ಒಂದು ದಯೆ, ನಾನು ಗೆದ್ರೂ ಅವನ ದಯೆ. ಯಾಕೆ ವೈಯಕ್ತಿಕವಾಗಿ ತಗೊಳ್ತೆ ಇಂದ್ರ? ನೋಡಿ ಬೋಧನೆ ಮಾಡ್ತಾ ಇದ್ದಾನೆ ಅಲ್ಲಿ. ಇಂದ್ರ ದೇವತೆಗಳಿಗೆ ಬೋಧನೆ ಮಾಡ್ತಾನೆ ವೃತ್ತಾಸುರ. ಯಾಕೆ ನೀನು ಹೆದರ್ತಾ ಇದೆಯಾ? ಕೆಳಗೆ ಬಿದ್ದದ್ದ ನಾನು ತಗೊಳ್ಬಾರ್ದು, ಗರ್ವ, ತಗೋ ಸಂಹಾರ ಮಾಡಿ, ನಾನು ಬೇಗ ಹೊರಟು ಹೋಗ್ತೇನೆ, ಭಗವಂತನ ಹತ್ರ ನೇರವಾಗಿ ಹೋಗ್ತೇನೆ ನಾನು. ಹಾಗೆ ಎಲ್ಲನೂ ಹೋರಾಡಿ ಕೊನೆಗೆ ಇನ್ನೊಂದು ಕೈಯನ್ನು ಕತ್ತರಿಸ್ತಾನೆ ಆ ವಜ್ರಾಯುಧದಿಂದ. ಆ ಇನ್ನೊಂದು ವಜ್ರಾಯುಧದಿಂದ ಅವನ ಸಂಹಾರ ಏನೋ ಕತ್ತನ್ನು ಕೊಯ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಎಷ್ಟು ಆ ಕತ್ತನ್ನು ಕೊಯ್ಲಿಕ್ಕೆ ವೃತ್ರಾಸುರನ ಅವನ ವಜ್ರಾಯುಧ 1 ವರ್ಷ ತಗೊಳ್ತಾನೆ. ಅದಕ್ಕೆ ಭಗವದ್ಭಕ್ತ ಯಾವ ಶರೀರವನ್ನು ತಗೊಳ್ಳಿ ಬಲಿಷ್ಠವಾಗಿರುತ್ತೆ, ಅವನ ಸಂಹಾರ ಮಾಡೋದು ಕಷ್ಟ. ಅದಕ್ಕೆ ರಾಕ್ಷಸರು ಬ್ರಹ್ಮ ರಾಕ್ಷಸ ಅಂತ ಹೇಳ್ತಾರೆ. ಬ್ರಾಹ್ಮಣ ರಾಕ್ಷಸ ಆದರೆ ಅವನ ಬ್ರಾಹ್ಮಣ ಯಾವ ಮಂತ್ರವಾದಿಗಳನ್ನು ಅವನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಭಗವದ್ಭಕ್ತ ಅಷ್ಟು ಶ್ರೇಷ್ಠನಾಗಿರ್ತಕ್ಕಂಥವನು. ಅವನಿಗೆ ಬೈದರೂ ಕೂಡ ನಾವು ರಿಯಾಕ್ಟ್ ಮಾಡಲ್ಲ, ಆದರೆ ಹರಿ ಮಾತ್ರ ತಗೊಳ್ತಾನೆ. ಹಿರಣ್ಯಕಶಿಪು ಎಲ್ಲರನ್ನು ಭಕ್ತರನ್ನು ಕೂಡ ಏನೋ ಕಾದ ಸಲಾಕಿಂದ ಹೊಡಿತಾನೆ. ಬ್ರಾಹ್ಮಣರನ್ನು ಯಾರು ಯಜ್ಞ ಆಗದ ಅವನ ತಲೆ ರುಂಡವನ್ನು ಕಳೆದು ಹುಂಡಿಗೆ ಹಾಕ್ತಾನೆ, ಅದರಲ್ಲೇ ಯಜ್ಞ ಕುಂಡಕ್ಕೆ ಹಾಕ್ತಾನೆ. ಆ ಕೃಷ್ಣ ಬಂದಿರೋದಿಲ್ಲ. ಯಾವಾಗ ಪ್ರಹ್ಲಾದ ಮಾಡಿದ ಶ್ರೇಷ್ಠ ಭಕ್ತನಾಗಿರ್ತಕ್ಕಂಥವನು ತೊಂದರೆ ಕೊಡೋಕ್ಕೆ ಬರ್ತಾನೋ ಅಲ್ಲೇ ಇವ್ರ ಭಾವ ತಗೊಳ್ತಾನೆ. ನನ್ನ ಶ್ರೇಷ್ಠ ಭಕ್ತನಿಗೆ ಒಂದೇ ಒಂದು ಮೊನೆಯಷ್ಟು, ಒಂದು ಸೂಜಿ ಮೊನೆಯಷ್ಟು ನೋವಾದರೂ ಕೂಡ ಭಗವಂತ ಸಹಿಸ್ಕೊಳ್ಳೋದಿಲ್ಲ. ಅದಕ್ಕೆ ಭಕ್ತಿ ಶ್ರೇಷ್ಠವಾದದ್ದು. ಆ ಸೆಕ್ಯೂರಿಟಿ ಈ ಸೆಕ್ಯೂರಿಟಿ ಎಲ್ಲ ಚೆನ್ನಾಗಿ ಆತ್ಮದ ಸೆಕ್ಯೂರಿಟಿಯನ್ನು ತಗೊಳ್ಳಿ. ಸರ್ವ ರೀತಿಯಲ್ಲೂ ಭಗವಂತ ರಕ್ಷಣೆ ಮಾಡ್ತಾನೆ. ನೋಡಿ, ನಾವೆಲ್ಲರೂ ಅಡ್ಡಾಡ್ತೀವಿ, ಎಲ್ಲ ಕಡೆಯೂ ಓಡಾಡ್ತೀವಿ, ಆದ್ರೂ ಲಕ್ಷ ಮಕ್ಕಳಿಗೆ ಅನ್ನದಾನ ಮಾಡ್ತಿದ್ದೀವಿ, ಎಲ್ಲ ಕಡೆಯೂ ಇದೆ. ಅದು ನಮಗೇನಾದ್ರು ರಕ್ಷಣೆ ಸೆಕ್ಯೂರಿಟಿ ಏನಾದರೂ ಇದ್ದಾರಾ? ಎಲ್ಲಾದರೂ ಬಿಂದಾಸ್ ಹೋಗಡಿ. ಯಾರು ರಕ್ಷಕ ಅಂದರೆ ಯಾರು? ಕೃಷ್ಣ ರಕ್ಷಣೆ ಮಾಡ್ತಾನೆ, ಕೃಷ್ಣ ತಗೊಳ್ತಾನೆ. ಅಪಾರವಾದದ್ದನ್ನು ಇದೆ, ಎಲ್ಲವೂ ಇದೆ. ಎಲ್ಲವೂ ಏನಕ್ಕೋಸ್ಕರ ಇದೆ? ಭಗವಂತನ ಸೇವೆಗೋಸ್ಕರ ಇದೆ. ಹಾಗಿದ್ದಾಗ ಭಗವಂತ ಎಲ್ಲ ರೀತಿಯಿಂದ ರಕ್ಷಣೆ ಕೊಡ್ತಾನೆ. ಎಲ್ಲ ಶ್ರೀಮಂತರಿಗಿಂತಲೂ ಅಗರ್ಭ ಶ್ರೀಮಂತರು ನಾವು. ಆದರೂ ಏನೋ ₹1 ಇಲ್ಲ, ಖಾಲಿ ಇದೆ. ಏನಾದರೂ ಒಂದು ದೊಡ್ಡದಕ್ಕೆ ತೊಗೊಂಡು ಒಂದು ಪೆನ್ ಇರ್ಬೋದು, ಒಂದು ಕುರ್ತಾ ಇರ್ಬೋದು, ಒಂದು ಚಾದರ್ ಇರ್ಬೋದು, ಅಷ್ಟೇ. ಅದರೆಲ್ಲನೂ ಇದೆ. ಅದಕ್ಕೋಸ್ಕರ ಇದೆ. ಅದಕ್ಕೋಸ್ಕರ ಎಲ್ಲಿ ನಿಂತ್ಕೊಂಡ್ರು, ಎಲ್ಲಿ ಹೋದರೂ ಕೂಡ ಎಲ್ಲ ಗೌರವಗಳು, ಎಲ್ಲ ಸತ್ಕಾರಗಳು ಸಿಗುತ್ತೆ. ಅದಕ್ಕೋಸ್ಕರ ಆ ಪ್ರಭುಪಾದರ ಕೃಪೆಯಿಂದ ಮಾತ್ರ, ನಮ್ಮ ಸ್ವಂತಿಕೆಯಿಂದ ಅಲ್ಲ. ಪ್ರಭುಪಾದರಿಗೆ ಶರಣರಾಗಿದ್ದೀವಿ, ಶರಣಾಗತರಾಗಿದ್ದೀವಿ. ಪ್ರಭುಪಾದರು ಎಲ್ಲ ಕಡೆಯಿಂದಲೂ ಕೂಡ ಗೌರವಾದಗಳಿದೆ. ಪ್ರಭುಪಾದರು ಎಲ್ಲ ಹೋಗಿ ಬೀದಿಯಲ್ಲಿ ಮಾತಾಡಿ, ಬೀದಿಯಲ್ಲಿ ಅಲದಾಡಿ ಎಲ್ಲನೂ ಸೇಲ್ ಮಾಡಿದರು. ಆದರೆ ಇವತ್ತು ನಾವು AC ರೂಮಲ್ಲಿ, ಫ್ಯಾನಲ್ಲಿ, ದೊಡ್ಡ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ, ಬಿಕಾಸ್ ಆಫ್ ಅವ್ರ ಕೃಪೆ. ಹಾಗೆ ಆ ಗುರುವಿನ ಸಂಪೂರ್ಣ ಆಶ್ರಯ ತಗೊಳ್ಳಿ, ಸಂಪೂರ್ಣ ಶರಣಾಗತರಾಗಿ. ಯಾವ ಭೌತಿಕವಾಗಿರ್ತಕ್ಕಂಥ ಈ ಪೋಸ್ಟು ಗೀಸ್ಟು ಇದೇನೂ ಬೇಕಾಗಿಲ್ಲ. ಸಂಪೂರ್ಣ ಶರಣಾಗತರಾಗಿ ಹೇಗೆ ಪಾಂಡವರು ಹೋದ್ರಲ್ಲೋ ಆ ರೀತಿಯಿಂದ ನಿಮ್ಮ ಮನೋಭಾವನೆಗಳು ತಗೊಳ್ಳಿ. ಕಾಮ, ಕ್ರೋಧ, ಲೋಪ, ಮೋಹ, ಮದ, ಮಾತ್ಸರ್ಯ, ಈ 6 ಕಲ್ಲುಗಳಿದೆಯಲ್ಲ, ತಾನೇ ಕಡಿಮೆ ಆಗುತ್ತೆ. ಅವಾಗ ನೋಡಿ ನೆಮ್ಮದಿಯಾಗಿ ಎಲ್ಲಿ ನಿಂತ್ಕೊಂಡ್ರು ಭಗವಂತ ನಾಮಸ್ಮರಣೆ ತಗೊಂಡ್ರು ಆನಂದವಾಗಿರ್ಬೋದು. ಈ ರೀತಿ ಭಗವಂತನಿಗೆ ಶರಣಾಗತನಾಗಬೇಕು, ಈ ರೀತಿ ಭಗವಂತನಿಗೆ ಸಂಪೂರ್ಣ ಭಕ್ತನಾಗಬೇಕು ಅನ್ನೋದೇ ಈ ಶ್ಲೋಕದ ಅರ್ಥ. ಇದನ್ನು ನಡೆಸ್ಕೊಂಡು ಈ ಒಂದೇ ಒಂದು ಮಾತಿನಿಂದ ನೀವು ಈ ಕೊನೆಯವರೆಗೂ ಹೃದಯದಲ್ಲಿ ಇಟ್ಕೊಂಡು ಆ ಭಗವದ್ಭಕ್ತಿಯನ್ನು ಮಾಡಿದ್ದಾಗಿದ್ದರೆ ಆ ಭಗವಂತ ಹೇಗೆ ಪಾಂಡವರಿಗೆ ಒಲಿದ್ನೋ ನಿಮಗೂ ಸಹಿತ ಕೊಡ್ತಾನೆ. ಪ್ರತಿಯೊಬ್ಬರಲ್ಲೂ ಕೂಡ ಕೊಟ್ಟಿದ್ದಾನೆ. ಈ ಶ್ಲೋಕ ಇರೋದು ಓನ್ಲಿ ಪಾಂಡವರಿಗೋಸ್ಕರ ಅಲ್ಲ, ನಮ್ಮೆಲ್ಲರಿಗೋಸ್ಕರವಾಗಿದೆ. ಈ ರೀತಿ ನಮ್ಮ ಜೀವನವನ್ನು ಅಳವಡಿಸಿಕೊಂಡಿದ್ದಾಗಿದ್ದರೆ ಎಲ್ಲ ರೀತಿಯಿಂದಲೂ ಕೂಡ ಮುಕ್ತರಾಗಿ ಹೊರಟು ಹೋಗಬೇಕು ಅನ್ನೋದೇ ಇದರ ಅರ್ಥ. ಇಲ್ಲಿಗೆ ಮುಗಿಸೋಣ.